ನನಗೆ ಮದುವೆಯಾಗಿ ಒಮ್ಮೆ ಗರ್ಭಪಾತವಾಗಿ 4-6 ವರ್ಷಗಳು ಕಳೆದರೂ ಮಕ್ಕಳಾಗಿರಲಿಲ್ಲ. ಜನಗಳು ಹೇಳಿದ ಎಲ್ಲ ಕಡೆ ನಾಟಿ ಔಷಧಿಗಳನ್ನು ತೆಗೆದುಕೊಳ್ಳಲಾಗಿತ್ತು. ಆಸ್ಪತ್ರೆಗಳಿಗೂ ತೋರಿಸಿದ್ದಾಗಿತ್ತು. ಒಂದು ದಿನ ನನ್ನ ಗಂಡ ಅವರ ಸ್ನೇಹಿತ ಹೇಳಿದ ಒಬ್ಬ ಡಾಕ್ಟರ್ ಬಳಿಗೆ ಚೆಕಪ್ ಮಾಡಿಸಲು ಕರೆದುಕೊಂಡು ಹೋದರು. ನನ್ನ ಗಂಡನಿಗೆ, ನೀವು ಹೊರಗಡೆ ಕುಳಿತುಕೊಳ್ಳಿ, ನಿಮ್ಮ ಹೆಂಡತಿಯನ್ನು ಮಾತ್ರ ಕಳಿಸಿ ಎಂದು ನರ್ಸ್ ಹೇಳಿದಾಗ ನಾನು ಒಳಗೆ ಹೋದೆ. ಹೋದ ತಕ್ಷಣ ಬಾಗಿಲನ್ನು ಲಾಕ್ ಮಾಡಿದರು ಮತ್ತು ಲೈಟ್ ಕೂಡ ಆಫ್ ಮಾಡಿದರು. ನನ್ನನ್ನು ಅವರು ಚೆಕಪ್ ಮಾಡಲು ಶುರು ಮಾಡಿದಾಗ, ನನ್ನ ಹೆಸರು ಸರಳ. ನನ್ನ ಅಪ್ಪ ಅಮ್ಮನಿಗೆ ಇರುವ ಒಬ್ಬಳೆ ಮಗಳು ನಾನಾಗಿದ್ದೆ. ನಾನು ಒಬ್ಬಳೆ ಮಗಳಾಗಿದ್ದರೂ ಕೂಡ ನನಗೆ ಸಿಗಬೇಕಾದ ಪ್ರೀತಿ ಸಿಕ್ಕಿರಲಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಕಡುಬಡತನ, ಯಾವಾಗಲೂ ಕಷ್ಟದ ದಿನಗಳು ಇರುತ್ತಿದ್ದವು. ಬೇರೆ ಏನೂ ಆಧಾರವಿರಲಿಲ್ಲ. ನನ್ನ ತವರು ಮನೆಯವರ ಹಣಕಾಸಿನ ಸ್ಥಿತಿ ಚೆನ್ನಾಗಿರಲಿಲ್ಲ. ಆದ ಕಾರಣ ನಾನು ಗಂಡನ ಮನೆಯಲ್ಲಿ ಏನೇ ಆದರೂ ಎಲ್ಲವನ್ನ ಸಹಿಸಿಕೊಳ್ಳುವ ಅನಿವಾರ್ಯತೆ ನನ್ನದಾಗಿತ್ತು. ನನ್ನ ತಂದೆ ಅನಾರೋಗ್ಯದಿಂದ ಶುಗರ್ ಹೆಚ್ಚಾಗಿ 2 ಕಾಲುಗಳನ್ನು ಕಳೆದುಕೊಂಡಿದ್ದರು. ಕಡು ಬಡತನದಿಂದ ನನ್ನ ತಾಯಿ ಬೇರೆಯವರ ಮನೆಯಲ್ಲಿ ಕೆಲಸಕ್ಕೆ ಹೋಗಿ ದುಡಿಯುತ್ತಿದ್ದರು. ನನ್ನ ತಾಯಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ ಮನೆಗೆ ಬೇಕಾದಂತಹ ವಸ್ತುಗಳನ್ನು ತರ್ತಿದ್ರು ಮತ್ತು ನಾನು ಸ್ಕೂಲ್ಗೆ ಹೋಗ್ತಿದ್ದೆ. ನಾನಾಗ 5ನೇ ತರಗತಿಯಲ್ಲಿ ಓದ್ತಿದ್ದೆ. ನನ್ನ ಅಪ್ಪನಿಗೆ ಆಗ ಅವರ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದಿದ್ದರಿಂದ ತೀರಿಕೊಂಡರು. ನನ್ನ ತಾಯಿಗೆ ನನ್ನನ್ನು ತುಂಬ ಓದಿಸಬೇಕು, ಓದಿ ಅವಳು ತನ್ನ ಕಾಲ ಮೇಲೆ ನಿಂತುಕೊಳ್ಳಬೇಕು ಎಂದು ಆಸೆ ಪಟ್ಟಿದ್ದರು. ಅಪ್ಪ ತೀರಿಕೊಂಡ ನಂತರ ಅಮ್ಮ ಈಗ ಇನ್ನು 2 ಮನೆಯಲ್ಲಿ ಹೆಚ್ಚು ಕೆಲಸ ಮಾಡಿ ಕಷ್ಟಪಟ್ಟು ನನ್ನನ್ನು ಸಾಕ್ತಿದ್ರು. ಅವರಿಗೆ ಒಂದೇ ಆಸೆ, ನನ್ನನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಎಂದು ಹಲವು ಕನಸುಗಳನ್ನು ಕಾಣ್ತಿದ್ರು. ಆದರೆ ನನಗೆ ಓದೋದರಲ್ಲಿ ಹೆಚ್ಚು ಆಸಕ್ತಿ ಇರಲಿಲ್ಲ. ನಾನು ಅಮ್ಮನಿಗೆ ಆಗಾಗ ಹೇಳ್ತಿದ್ದೆ, ನಾನು ಹೆಚ್ಚು ಓದೋದಿಲ್ಲ, ನನಗೆ ಓದುವುದು ಇಷ್ಟ ಇಲ್ಲ ಎಂದು. ಆದರೆ ಅಮ್ಮ, ನೀನು ಓದಬೇಕು, ನನ್ನ ಹಾಗೆ ನೀನು ಮುಸುರೆತ್ತಿಕ್ಕಿಕೊಂಡು ಕೈ ಚಾಚಬಾರ್ದು. ಈ ದಿನ ನೀನು ಕಲಿತ್ರೆ ಮುಂದೆ ಯಾವುದೇ ಕಷ್ಟ ಕಾಲದಲ್ಲೂ ನಿನ್ನ ಕಾಲ ಮೇಲೆ ನೀನು ನಿಂತು ಹೇಗಾದರೂ ಜೀವನ ಸಾಗಿಸ್ಬೋದು. ಶಿಕ್ಷಣ ಯಾವತ್ತಿಗೂ ಸಹಾಯಕ್ಕೆ ಬರುತ್ತದೆ ಎಂದರು. ನಿನ್ನ ಬಳಿ ಹಣ, ಆಸ್ತಿ, ಒಡವೆ ಏನೇ ಇದ್ದರೂ ಕೆಲವೊಮ್ಮೆ ಕೆಲವು ಇಲ್ಲದಂತಾಗುತ್ತದೆ. ಆದರೆ ನೀನು ಕಲಿತ ವಿದ್ಯೆ, ಬುದ್ಧಿ ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಅದು ನಿನ್ನ ಜೀವನದಲ್ಲಿ ನಿನ್ನ ಜೊತೆಗೆ ಬರುತ್ತೆ. ಕಣ್ಣಿಗೆ ಕಾಣದಿದ್ರೂ ಅದು ನಿನ್ನ ಜೀವನದುದ್ದಕ್ಕೂ ಸಹಾಯ ಮಾಡುವ ಏಕೈಕ ಅಸ್ತ್ರ. ದೊಡ್ಡೋರು ಹೇಳಿಲ್ವಾ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ನಿನ್ನ ಸ್ಕೂಲಿನಲ್ಲಿ ಇದನ್ನು ನಿನಗೆ ಹೇಳಿಕೊಟ್ಟಿಲ್ವಾ? ನೀನು ನಿನ್ನ ಶಿಕ್ಷಣದ ಒಂದು ಪ್ರಮಾಣ ಪತ್ರವನ್ನು ನಿನ್ನ ಜೊತೆ ಇಟ್ಟುಕೊಂಡರೆ ಎಲ್ಲ ಸಮಯದಲ್ಲೂ ನೀನು ಅದನ್ನು ತೋರಿಸಿ ಏನಾದರೂ ಕೆಲಸ ಮಾಡಬೇಕು ಎಂದಾಗ ಅದು ತಕ್ಷಣ ನಿನಗೆ ಸಹಾಯಕ್ಕೆ ಬರುತ್ತೆ. ನೀವು ಮಕ್ಕಳಿಗೆ ಏನು ಮಾಡಿದ್ದೀರಿ, ಏನು ಮಾಡಿಕೊಟ್ಟಿದ್ದೀರಿ ಅನ್ನೋದು ಇಲ್ಲಿ ಮುಖ್ಯ ಆಗೋದಿಲ್ಲ. ಮಕ್ಕಳಿಗೆ ನಾವು ವಿದ್ಯೆ ನೀಡಿದ್ದೇವೆ ಎಂದಾದರೆ ನಿಶ್ಚಿಂತೆಯಿಂದ ಸಾಯಬಹುದು. ಇಲ್ಲದಿದ್ದರೆ ಇವತ್ತು ನಾನು ಕಷ್ಟಪಡುವ ಹಾಗೆ ನೀನು ಕೂಡ ಕಷ್ಟಪಡಬೇಕಾಗಿ ಬಂದಿತ್ತು ಎಂದು ತುಂಬ ಅರ್ಥ ಮಾಡಿಸಿ ತಿಳಿಸಿದರು. ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಶಾಲೆಗೆ ಹೋಗುತ್ತಿದ್ದೆ. ಅಮ್ಮ ಕಷ್ಟಪಟ್ಟು ಸ್ಕೂಲ್ ಬಿಲ್ಲನ್ನು ಕಟ್ತಿದ್ರು. ಆದರೂ ನನಗೆ ಯಾಕೋ ಶಿಕ್ಷಣದಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ಅಮ್ಮ ಮನೆ ಕೆಲಸಕ್ಕೆ ಹೋಗ್ತಿದ್ದಂತೆ ನಾನು ನನ್ನ ಫ್ರೆಂಡ್ ಜೊತೆ ಆಟ ಆಡೋದಕ್ಕೆ ಹೋಗ್ತಿದ್ದೆ. ಸ್ಕೂಲಿಗೆ ಹೋಗುವುದನ್ನು ತಪ್ಪಿಸ್ತಿದ್ದೆ. ಮೊದಲು ಅಮ್ಮ ನನಗೆ ಬೈತಿದ್ಲು. ನಂತರ ಅಮ್ಮನು ನಿನಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಎಷ್ಟು ಅಂತ ಬಲವಂತ ಮಾಡೋದು, ಬೇಡ ಅಂದರೆ ಬೇಡ ಬಿಡು, ನನಗೇನಂತೆ. ಈಗ ನನಗೆ 19 ವರ್ಷ ಆಗ್ತಿತ್ತು. ಅಮ್ಮನ ಪರಿಚಯದವರು ಈ ಊರಿನಿಂದ ಮದುವೆಯಾಗಿ ಬೇರೆ ಊರಿಗೆ ಹೋಗಿದ್ದರು. ಹಬ್ಬಗಳಲ್ಲಿ ಊರಿಗೆ ಬರ್ತಿದ್ರು. ಅವರು ಅಮ್ಮನ ಚಿಕ್ಕ ವಯಸ್ಸಿನಿಂದ ಸ್ನೇಹಿತೆ ಆಗಿದ್ದವರು. ಅಮ್ಮ ಅಂದರೆ ಅವರಿಗೆ ತುಂಬ ಪ್ರೀತಿ. ಆಗ ಅವರು ಒಂದು ದಿನ ಅಮ್ಮನಲ್ಲಿ ಹೇಳಿದರು, ನೋಡು ಗೀತಾ, ನಿನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದೇನೆ ಎಂದು. ಆಗ ಅಮ್ಮ ಅವರ ಬಳಿ ಹೇಳಿದರು, ಇಲ್ಲ ಲಕ್ಷ್ಮಿ, ನಾನು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀನಿ. ನನ್ನಿಂದ ಈಗ ಮದುವೆ ಮಾಡುವಷ್ಟು ಶಕ್ತಿ ಇಲ್ಲ. ಮದುವೆಗೆ ಬೇಕಾದ ಒಡವೆ, ಬಟ್ಟೆ ತೆಗೆಯುವಷ್ಟು ಸಹ ದುಡ್ಡಿಲ್ಲ. ಹಾಗಿರುವಾಗ ನಾನು ಈ ಮದುವೆಯನ್ನು ಹೇಗೆ ಒಪ್ಕೊಳ್ಳಿ ಎಂದು ಹೇಳಿದರು. ಆಗ ಅವರು, ನೀನು ಚಿಂತೆ ಮಾಡಬೇಡ, ಅದೆಲ್ಲವನ್ನು ನಾನು ನೋಡ್ಕೊಳ್ತೇನೆ ಎಂದು ಹೇಳಿದರು. ಆ ಸಮಯದಲ್ಲಿ ಅಮ್ಮನಿಗೂ ಆರೋಗ್ಯ ಸರಿ ಇರಲಿಲ್ಲ. ಅವರಿಗೆ ಗರ್ಭಕೋಶದ ತೊಂದರೆ ಇದೆ ಎಂದು ಡಾಕ್ಟರ್ ಹೇಳಿದರು. ಅಮ್ಮ ಸರಿಯಾಗಿ ಔಷಧಿ ತೆಗೆದುಕೊಳ್ತಿರಲಿಲ್ಲ. ಕಾರಣ ದುಡ್ಡು ಇರಲಿಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಮಾತ್ರೆಗಳನ್ನು ತಂದು ಕೆಲವೊಮ್ಮೆ ತಿಂತಿದ್ರು. ಪಾಪ, ಅವರನ್ನು ಹೇಳುವವರು, ಕೇಳುವವರು, ನೋಡುವವರು ಯಾರೂ ಇರಲಿಲ್ಲ. ಆದರೆ ಹೇಗೋ ಇಂಥ ಸ್ಥಿತಿಯಲ್ಲೂ ಬಹಳ ಸಂತೋಷದಲ್ಲಿ ನಮ್ಮ ಮದುವೆ ನಡೆದು ಹೋಯಿತು. ಮದುವೆಯಾಗಿ 5 ತಿಂಗಳಾಗ್ತಿದ್ದಂತೆ ನನ್ನ ಅಮ್ಮ ನನ್ನನ್ನು ಬಿಟ್ಟು ದೂರ ಹೊರಟು ಹೋದ್ಲು. ಅಂದರೆ ಈ ಲೋಕವನ್ನು ಬಿಟ್ಟು ಹೋದ್ಲು. ನಾನು ತವರು ಮನೆಯಲ್ಲಿ ಯಾರೂ ಇಲ್ಲದ ತಬ್ಬಲಿಯಾಗಿ ಈ ಲೋಕದಲ್ಲಿ ಉಳಿದು ಬಿಟ್ಟೆ. ಹುಟ್ಟಿದ್ರೆ ಒಡ ಹುಟ್ಟಿದವರು ಒಟ್ಟಿಗೆ ಇರಬೇಕು. ಒಬ್ಬಳೆ ಮಗಳಾಗಿ ಅಥವಾ ಒಬ್ಬನೇ ಮಗನಾಗಿ ಹುಟ್ಟಬಾರದು. ಅವರಿಗೆ ಆಗುವ ಕಷ್ಟ ಬೇರೆ ಯಾರನ್ನು ಕೇಳಿದರೂ ಗೊತ್ತಾಗಲ್ಲ, ಅವರಲ್ಲಿಯೇ ಕೇಳಬೇಕು. ನಾನು ಗಂಡನ ಜೊತೆ ಮದುವೆಯಾಗಿ ಅವರ ಮನೆಗೆ ಬಂದಾಗ ಅಲ್ಲಿ ಅತ್ತೆ ಅಲ್ಲದೆ ಬೇರೆ ಯಾರೂ ಇರಲಿಲ್ಲ. ನನ್ನ ಗಂಡ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದ. ನನ್ನ ಮಾವ ನಾನು ಮದುವೆಯಾಗಿ ಆ ಮನೆಗೆ ಸೊಸೆಯಾಗಿ ಹೋಗುವುದಕ್ಕಿಂತ ಮುಂಚೆ ತೀರಿಕೊಂಡಿದ್ದರು. ನನ್ನ ಅತ್ತೆ ತುಂಬ ಒಳ್ಳೆಯವರು. ಅವರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ತಿದ್ರು. ಆದರೆ ಮಗನ ಸ್ವಭಾವ ಅವರಿಗೆ ಇಷ್ಟವಾಗ್ತಿರಲಿಲ್ಲ.
ನನ್ನ ಗಂಡ ಒಂದು ದಿನ ನನ್ನ ಜೊತೆ ಪ್ರೀತಿಯಿಂದ ಸಂತೋಷವಾಗಿ ಇದ್ದರೆ ಇನ್ನೆರಡು ದಿನ ತುಂಬ ಕೋಪದಲ್ಲಿ ಜಗಳ ಮಾಡ್ತಿದ್ರು. ಒಂದೊಂದು ದಿನ ಅವರ ಸ್ವಭಾವ ತುಂಬ ಸಮಾಧಾನವಾಗಿ ಇದ್ದರೆ ಮತ್ತೊಂದು ದಿನ ಬೆಂಕಿ ಥರ ಕಿಡಿಕಾರ್ತಿತ್ತು. ಆಗ ಅತ್ತೆ ಮಗನಿಗೆ ಬೈತಿದ್ರು, ನೀನು ಈಗ ಚಿಕ್ಕ ಹುಡುಗನಲ್ಲ, ನಿನಗೆ ಮದುವೆಯಾಗಿದೆ, ನಿನ್ನದೇ ಆದ ಜವಾಬ್ದಾರಿಗಳು ಬೇಕಾದಷ್ಟು ಇದೆ. ನೀನು ನಿನ್ನ ಗೌರವ ಮರ್ಯಾದೆಯನ್ನು ಈ ನಿನ್ನ ವರ್ತನೆಯಿಂದ ಹಾಳು ಮಾಡಿಕೊಳ್ಳಬೇಡ. ನೋಡು, ಹೊರಗಡೆ ಮದುವೆಯಾದ ಹುಡುಗರು ಹೇಗಿದ್ದಾರೆ, ತಮ್ಮ ಹೆಂಡತಿಯನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಾರೆ ಎಂದು. ಅವರನ್ನು ನೋಡಿಯಾದರೂ ಕಲಿ. ಯಾವಾಗಲೂ ಒಂದೇ ಸ್ವಭಾವ ಇರುವುದು ಒಳ್ಳೆಯದಲ್ಲ. ಸಮಯಕ್ಕೆ ತಕ್ಕಂತೆ ನಾವು ಬದಲಾಗ್ತಿರಬೇಕು. ಪಾಪ, ಅವಳು ಒಳ್ಳೆ ಹುಡುಗಿ, ಅವಳು ಎಷ್ಟು ಶಾಂತ ಸ್ವಭಾವದವಳು, ನಿನಗೆ ಅವಳಿಂದ ಕಲಿಯುವುದು ತುಂಬಾ ಇದೆ ಎಂದು ಹೇಳ್ತಿದ್ರು. ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ನಿನ್ನ ಕತೆ ಬೇರೆ ಆಗ್ತಿತ್ತು. ಹಾಗಂತ ನನ್ನ ಗಂಡ ತುಂಬ ಕೆಟ್ಟವನು ಅಲ್ಲ, ಒಳ್ಳೆಯವನು ಅಲ್ಲ. ಅಂದರೆ ಒಂದೊಂದು ಸಲ ನನ್ನ ಜೊತೆ ಬಹಳ ಚೆನ್ನಾಗಿ ಇರ್ತಿದ್ರು. 1-2-3 ಸಲ ನನ್ನ ಮೇಲೆ ಕೈ ಮಾಡಿದ್ದು ಉಂಟು. ಆಗ ಅತ್ತೆ ಮಗನಿಗೆ ಬೈತಿದ್ರು. ಮೊದಮೊದಲು ನನಗೂ ಇದೆಲ್ಲ ವಿಚಿತ್ರ ಜೀವನ ಎಂದು ಅನಿಸ್ತಿತ್ತು. ಯಾವಾಗಲೂ ಅವರ ವರ್ತನೆ ಸ್ವಭಾವ ಇದೇ ರೀತಿ ಇರುತ್ತದೆ ಎಂದು ಗೊತ್ತಾಯಿತು. ನಾನು ಅವರು ಏನು ಮಾಡಿದ್ರು ಎಲ್ಲವನ್ನ ಸಹಿಸಿಕೊಳ್ತಾ ಹೋಗ್ತಿದ್ದೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ನನ್ನ ಆರೋಗ್ಯ ಹದಗೆಟ್ಟಿತು. ಆಗ ಅತ್ತೆ ತಕ್ಷಣ ನನ್ನನ್ನು ಹತ್ತಿರದಲ್ಲಿದ್ದ ಕ್ಲಿನಿಕ್ಕಿಗೆ ಕರೆದುಕೊಂಡು ಹೋದರು. ಆಗ ಡಾಕ್ಟರ್ ನನ್ನನ್ನು ಚೆಕಪ್ ಮಾಡಿ ಇವರಿಗೆ ಯೂರಿನ್ ಟೆಸ್ಟ್ ಮಾಡಬೇಕು ಎಂದು ಹೇಳಿದರು. ನಂತರ ಅದರಂತೆ ಯೂರಿನ್ ಟೆಸ್ಟ್ ಕೂಡ ಮಾಡಿದಾಗ ನಾನು ಗರ್ಭಿಣಿ ಎಂದು ತಿಳಿಯಿತು. ನಾನು ಮತ್ತು ಅತ್ತೆ ಅದನ್ನು ಕೇಳಿ ತುಂಬ ಸಂತೋಷಪಟ್ಟೆವು. ಅಂದರೆ ನಾವಿಬ್ಬರು ಅಂದುಕೊಂಡಿದ್ದೆವು, ನಾನು ಗರ್ಭಿಣಿ ಎಂದು ಗೊತ್ತಾದ ತಕ್ಷಣ ನನ್ನ ಗಂಡ ತುಂಬ ಸಂತೋಷಪಡುತ್ತಾರೆ ಎಂದು, ಮತ್ತು ಇನ್ನಾದರೂ ಸರಿಯಾಗಬಹುದು ಎಂದು. ನಂತರ ನಾನು ಅತ್ತೆ ಕ್ಲಿನಿಕ್ಕಿಂದ ಮನೆಗೆ ಹೋಗಿ ನನ್ನ ಗಂಡ ಬರುವುದನ್ನು ಕಾಯುತ್ತಾ ಕುಳಿತಿದ್ವು. ಅವರು ಬಂದ ತಕ್ಷಣ ಅತ್ತೆ ಓಡಿ ಹೋಗಿ ಅವರಿಗೆ ಈ ಸಿಹಿ ಸುದ್ದಿಯನ್ನು ಹೇಳಿದ್ರು. ಆದರೆ ನಾವು ಅವರ ಕಡೆಯಿಂದ ನಿರೀಕ್ಷಿಸಿದ ಹಾಗೆ ಯಾವುದೂ ಆಗಲಿಲ್ಲ. ಯಾಕಂದರೆ ನಾನು ಗರ್ಭಿಣಿಯಾದ ಸುದ್ದಿ ಅವರಿಗೆ ಯಾಕೋ ಕಹಿಯಾಗಿತ್ತು. ಒಳಗೆ ಬಂದು ನನಗೆ ಬಾಯಿಗೆ ಬಂದಂತೆ ಬೈದು ಕೈ ಮಾಡಲು ಶುರು ಮಾಡಿದರು. ಆ ದಿನ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ನೀನು ಹಳ್ಳಿಯಲ್ಲಿ ಬೆಳೆದ ಗುಗ್ಗು, ನಿನಗೆ ಏನು ಹೇಗೆ ಎಂದು ಯಾವುದೂ ಗೊತ್ತಿಲ್ಲ. ಈಗ ನಮ್ಮ ವಯಸ್ಸು ಸಮಯವನ್ನು ಮಕ್ಕಳು ಮಾಡಿ ಅದರ ಜವಾಬ್ದಾರಿಯನ್ನು ತಲೆಯ ಮೇಲೆ ಹಾಕಿಕೊಳ್ಳುವುದು ಅಲ್ಲ. ಈಗ ನಾವಿಬ್ಬರು ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡುವ ಸಮಯ. ನೀನು ನಿನ್ನ ಮಗು ಎಂದು ನನ್ನ ಮೇಲೆ ಭಾರವನ್ನು ಈಗಲೇ ಹೊರಿಸಬೇಡ. ನನಗೆ ಈಗ ಮಗು ಬೇಡ, ನೀನು ಆ ಮಗುವನ್ನು ತೆಗೆಸಿಬಿಡು ಎಂದು ಹೇಳಿದರು. ಅವರು ಹೇಳಿದ ಮಾತನ್ನು ಕೇಳಿ ನನಗೆ ಸಿಡಿಲು ಬಂದು ಅಪ್ಪಳಿಸಿದಂತಾಯಿತು. ಯಾವಾಗಲೂ ನಿರೀಕ್ಷೆಗಳು ನಾವು ಅಂದುಕೊಂಡಂತೆ ಆಗುವುದಿಲ್ಲ, ಯಾವಾಗಲೂ ಬೇಸರವನ್ನುಂಟು ಮಾಡುತ್ತವೆ. ಹಾಗಾಗಿ ಜೀವನದಲ್ಲಿ ಬರುವುದನ್ನೆಲ್ಲ ನಾವು ಬಂದಂತೆ ಸ್ವೀಕರಿಸಬೇಕು. ಆದರೆ ಯಾವುದೇ ಆಸೆ ನಿರೀಕ್ಷೆ ಇಟ್ಟುಕೊಳ್ಳಬಾರದು. ಆಗ ನಾನು ಕಣ್ಣೀರು ಹಾಕುತ್ತಾ ಕೇಳಿದೆ, ನನ್ನ ಹೊಟ್ಟೆಯಲ್ಲಿ ನಮ್ಮಿಬ್ಬರ ಮೊದಲ ಮಗು ಬೆಳೆಯುತ್ತಿರುವಾಗ ಅದು ಬೇಡ ಎಂದು ಹೇಳಬೇಡಿ. ಅದು ದೊಡ್ಡ ಪಾಪ. ದೇವರು ಕೊಟ್ಟಿರುವಾಗ ನಾವು ಅದನ್ನು ಸ್ವೀಕರಿಸಬೇಕು. ಎಷ್ಟೋ ಜನರಿಗೆ ಮಕ್ಕಳಿಲ್ಲದೆ ಒದ್ದಾಡ್ತಿದ್ದಾರೆ. ಮಕ್ಕಳೇನು ನಾವು ಅಂಗಡಿಯಿಂದ ತೆಗೆದುಕೊಂಡು ಬರುವ ವಸ್ತು ಅಲ್ಲ, ಅದು ದೇವರ ಸೃಷ್ಟಿ. ಯಾವಾಗ ಅವನು ಪ್ರಸಾದ ರೂಪದಲ್ಲಿ ಕೊಡುತ್ತಾನೋ ಅದನ್ನು ನಾವು ಸ್ವೀಕರಿಸಬೇಕು. ನಮಗೆ ಬೇಕು ಎಂದು ಕೇಳಿದಾಗ ಅದು ಬರೋದಿಲ್ಲ ಎಂದು ಹೇಳಿದೆ. ಆಗ ಅವರು, ನಿನ್ನ ಈ ಕತೆ ಪುರಾಣಗಳನ್ನು ನಿಲ್ಲಿಸಿ ನಾನು ಮಗು ಬೇಕು ಎಂದು ಹೇಳುವ ಸಮಯದಲ್ಲಿ ಎತ್ತುಕೊಟ್ಟರೆ ಸಾಕು. ನಾನು ಬೇಕು ಎಂದಾಗ ದೇವರು ನನಗೆ ಕೊಡ್ತಾನೆ ಎಂದು ದುರಹಂಕಾರದಿಂದ ಕಠೋರ ಮನಸ್ಸಿನಿಂದ ಮಾತನಾಡಿದ್ರು. ನಾನು ಆ ದಿನ ಎಷ್ಟೇ ಕೇಳಿಕೊಂಡ್ರೂ ಬೇಡಿಕೊಂಡ್ರೂ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಮಗುವನ್ನು ತೆಗೆಸಬೇಕು ಎಂದು ಒಂದೇ ಸಮನೆ ಹಠ ಹಿಡಿದು ಕುಳಿತರು. ನನಗೆ ಇವರ ಈ ನಡವಳಿಕೆ ಏನು ಮಾಡಬೇಕು ಎನ್ನುವುದೇ ತೋಚಲಿಲ್ಲ. ಆ ಸಮಯದಲ್ಲಿ ಕುಸಿದು ಸುಮ್ಮನಾಗಿ ಬಿಟ್ಟೆ. ರಾತ್ರಿ ನನ್ನ ಗಂಡ, ನೀನು ನಾಳೆ ಆಸ್ಪತ್ರೆಗೆ ನನ್ನ ಜೊತೆ ಬರಬೇಕು, ಈ ಮಗುವನ್ನು ತೆಗೆಸಬೇಕು, ನನಗೆ ಈಗ ಮಕ್ಕಳು ಬೇಡ ಎಂದು ಹಠ ಮಾಡಿದರು. ಆಗ ನಾನು, ಇಲ್ಲ, ನಾನು ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಈ ಕೆಲಸ ಎಷ್ಟು ದೊಡ್ಡ ಮಹಾಪಾಪ ಎಂದು ನಿಮಗೆ ಗೊತ್ತಾ? ನಾವು ಜೀವಂತವಾಗಿರುವ ನಮ್ಮ ಮಕ್ಕಳನ್ನು ಕೊಲ್ಲುವುದು ಒಂದೇ ಮತ್ತು ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವನ್ನು ಕೊಲ್ಲುವುದು ಒಂದೇ ಅಲ್ವಾ ಎಂದು ಹೇಳುತ್ತಾ, ನೀವು ಏನೇ ಹೇಳಿದರೂ ಯಾವುದೇ ಕಾರಣಕ್ಕೂ ನಾನು ಈ ಮಗುವನ್ನು ತೆಗೆಸುವುದಿಲ್ಲ. ಈ ಮಗು ನನ್ನ ಮಗು, ನನಗೆ ಬೇಕು ಎಂದು ಹಠ ಹಿಡಿದೆ. ಆಗ ಅವರು, ಇದರ ಬಗ್ಗೆ ತೀರ್ಮಾನಿಸಲು ನಿನಗೆ ಹಕ್ಕು ಕೊಟ್ಟವರು ಯಾರು? ಇದು ನನ್ನ ಸಂತಾನ, ನಾನು ತೀರ್ಮಾನ ತೆಗೆದುಕೊಳ್ಳಬೇಕು. ನೀನು ಹೇಳಿದಾಗೆ ಇಲ್ಲಿ ಯಾವುದೂ ನಡೆಯುವುದಿಲ್ಲ. ನಾಳೆ ಬೆಳಗ್ಗೆ ಎದ್ದು ಆಸ್ಪತ್ರೆಗೆ ಹೋಗಬೇಕು ಅಷ್ಟೇ ಎಂದು ಹೇಳಿ ಮಲಗಿಬಿಟ್ಟರು. ಮಾರನೇ ದಿನ ಬೆಳಗಾಗುತ್ತಿದ್ದಂತೆ ನಾನು ಬೇಗ ಎದ್ದು ಅತ್ತೆ ಬಳಿ ಈ ವಿಚಾರವನ್ನು ದುಃಖದಿಂದ ಕಣ್ಣೀರು ಹಾಕುತ್ತಾ ಹೇಳಿದೆ. ಆಗ ಅತ್ತೆ, ನೀನು ಯೋಚನೆ ಮಾಡಬೇಡ, ನಾನು ಅವನ ಬಳಿ ಮಾತನಾಡಿ ಅರ್ಥ ಮಾಡಿಸುತ್ತೇನೆ ಅಂದರು. ಅದರಂತೆ ನನ್ನ ಗಂಡ ತಿಂಡಿ ತಿನ್ನಲು ಬಂದು ಕುಳಿತಾಗ ಅತ್ತೆ ಆ ವಿಷಯವನ್ನು ಹೇಳಿದ್ರು. ಆಗ ನನ್ನ ಗಂಡ, ಹೌದು, ನನಗೆ ಈಗ ಮಗು ಬೇಡ ಎಂದು ಅತ್ತೆಗೂ ಎದುರು ಮಾತನಾಡಿದ್ರು. ಅತ್ತೆ ಕೋಪದಲ್ಲಿ, ನೀನು ತಮಾಷೆ ಮಾಡ್ತಿದ್ಯಾ? ಗರ್ಭದಲ್ಲಿರುವ ಮಗು ಅಂದರೆ ನೀನು ಏನು ತಿಳ್ಕೊಂಡಿದ್ದೀಯಾ? ಅದು ಆಟವಾಡುವ ವಸ್ತುವಲ್ಲ ಎಂದು ಹೇಳಿ ಬೈಯುತ್ತಿದ್ದರು. ಮತ್ತು ನೀನು ಆ ಮಗುವನ್ನು ತೆಗೆಸಿದರೆ ನಾನು ಮುಂದೆ ಏನು ಮಾಡುತ್ತೇನೆ ಎಂದು ನೀನು ಯೋಚನೆ ಕೂಡ ಮಾಡಲು ಸಾಧ್ಯವಿಲ್ಲ ಎಂದು ಕೋಪದಿಂದ ಹೇಳಿದರು. ನೀನು ಈಗ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿಲ್ಲ.
ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಕುಡಿ ನಮ್ಮ ವಂಶದ ಕುಡಿ. ದೇವರು ಕೊಟ್ಟದ್ದನ್ನು ಸಂತೋಷದಿಂದ ಸ್ವೀಕರಿಸು ಎಂದು ಬುದ್ಧಿ ಹೇಳಿದರು. ಆಗ ಅವರು ಕೋಪದಿಂದ ನನ್ನನ್ನು ನೋಡಿ ಮನೆಯಿಂದ ಹೋದವರು 4-5 ದಿನವಾದರೂ ಮನೆ ಕಡೆ ಬರಲಿಲ್ಲ. ಅತ್ತೆ ಮತ್ತು ನಾನು ಮೂಕವಿಸ್ಮಿತರಾಗಿ ತುಂಬ ಚಿಂತೆಯಲ್ಲಿ ಅವರ ಬರುವಿಕೆಗಾಗಿ ಕಾಯುತ್ತಿದ್ದೆವು. 5 ದಿನಗಳ ನಂತರ ನನ್ನ ಗಂಡ ಮನೆಗೆ ಬಂದರು. ಆಗ ನಾನು ಮತ್ತೆ ಅತ್ತೆ ಏನೂ ಮಾತನಾಡಲಿಲ್ಲ. ನಾನು ಅವರಿಗೆ ಊಟ ತೆಗೆದುಕೊಂಡು ಹೋಗಿ ಕೊಟ್ಟೆ. ಆಗ ಅತ್ತೆ, ನೀನು ಈಗ ಏನನ್ನು ಮಾತಾಡಬೇಡ, ಒಳಗೆ ಹೋಗು ಎಂದು ಹೇಳಿದರು. ಮಗನ ಬಳಿ ಸಮಾಧಾನದಿಂದ ಮಾತನಾಡಿ ಅರ್ಥ ಮಾಡಿಸಲು ಪ್ರಯತ್ನಿಸಿದರು. ಆಗ ಎಲ್ಲವನ್ನ ಮೌನವಾಗಿ ನನ್ನ ಗಂಡ ಕೇಳಿಸಿಕೊಳ್ಳುತ್ತಿದ್ದರು. ಅದನ್ನು ನೋಡಿ ನಾನು ಅಂದುಕೊಂಡೆ, ಬಹುಶಃ ಈಗ ಅವರು ಕೋಪದಿಂದ ರೂಮಿಗೆ ಬಂದು ನನ್ನ ಮೇಲೆ ಅವರ ದೌರ್ಜನ್ಯ ತೋರಿಸುತ್ತಾರೆ ಎಂದು. ನಾನು ಅದೇ ಭಯದಲ್ಲಿ ರೂಮಿನಲ್ಲಿ ಕುಳಿತಿದ್ದೆ. ಅತ್ತೆ ಅಷ್ಟು ಸಮಾಧಾನದಿಂದ ಪ್ರೀತಿಯಿಂದ ಮಾತನಾಡಿಸ್ತಿದ್ರು. ನನ್ನ ಗಂಡ ಮರು ಮಾತಾಡಲಿಲ್ಲ. ಆದರೆ ಮುಖದಲ್ಲಿ ಕೋಪ ಎದ್ದು ಕಾಣ್ತಿತ್ತು. ಕೊಟ್ಟಿದ್ದ ಊಟವನ್ನು ಗಬಗಬನೆ ತಿಂದು ಒಳಗಡೆ ಬಂದು ರೂಮ್ ಡೋರ್ ಲಾಕ್ ಮಾಡಿದ್ರು. ನನ್ನನ್ನು ಮಂಚದಿಂದ ಕೈ ಹಿಡಿದು ಎಳೆದು ನೆಲಕ್ಕೆ ನೂಕಿದ್ರು. ನಾನು ಜೋರಾಗಿ ಕಿರ್ಚಿಕೊಂಡೆ. ಆದರೆ ಅಷ್ಟಕ್ಕೆ ನನ್ನ ಗಂಡ ಸುಮ್ಮನಾಗಲಿಲ್ಲ. ನನ್ನ ಹೊಟ್ಟೆಯ ಮೇಲೆ ಕಾಲಿನಿಂದ ಒದ್ರು. ನಾನು ಜೋರಾಗಿ ಕಿರುಚಾಡಿದೆ, ದಯವಿಟ್ಟು ನನ್ನ ಮಗುವನ್ನು ಕೊಲ್ಲಬೇಡಿ, ನಿಮಗೆ ಆ ಮಗು ಏನು ದ್ರೋಹ ಮಾಡಿದೆ ಎಂದು ನಾನು ಎಷ್ಟೇ ಕೇಳಿಕೊಂಡರೂ ಅವರ ಮನಸ್ಸು ಕರಗಲಿಲ್ಲ. ನನ್ನ ಗಂಡನಿಗೆ ಆ ದಿನ ಕೋಪ ಎಷ್ಟಿತ್ತೆಂದರೆ ಅದನ್ನು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲದಷ್ಟು ಆ ಕೋಪವನ್ನು ಅವರು ನನ್ನ ಹೊಟ್ಟೆಗೆ ಕಾಲಿನಿಂದ ಒದ್ದು ನನ್ನ ಮೈಕೈಗೆಲ್ಲ ಹೊಡೆದು ತೀರಿಸಿಕೊಳ್ತಿದ್ರು. ಆದರೆ ನನಗೆ ಅವರ ಏಟಿನಿಂದ ಉಸಿರು ಮಾತ್ರ ಉಳಿದಿತ್ತು. ದೇಹದ ಭಾಗಗಳೆಲ್ಲ ನೋವಿನಿಂದ ನೊಲಗಿ ಹೋಗಿದ್ದವು. ಆ ರೀತಿ ನನ್ನ ಸ್ಥಿತಿಯನ್ನು ಆ ದಿನ ಮಾಡಿಬಿಟ್ಟರು. ನಾನು ಎಷ್ಟೇ ಕೂಗಾಡಿದರೂ ಕಿರುಚಾಡಿದರೂ ಅವರಿಗೆ ನನ್ನ ಮೇಲೆ ದಯೆ ಬರಲಿಲ್ಲ. ಆಗ ಅತ್ತೆ ಹೊರಗಡೆಯಿಂದ ಬಾಗಿಲು ಬಡಿಯುತ್ತಾ, ಯಾಕೆ ಹೀಗೆ ಮಾಡ್ತಿದ್ಯಾ ಮಗನೇ, ರಾಕ್ಷಸನ ರೀತಿ ಆಡಬೇಡ, ಗರ್ಭಿಣಿ ಹೆಂಗಸಿಗೆ ನೀನು ಇಷ್ಟೊಂದು ನೋವು ಮಾಡಿದರೆ ಭಗವಂತ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಆ ಭಗವಂತನಿಗೆ ಭಯಪಟ್ಟುಕೊಂಡಾದರೂ ಅವಳನ್ನು ಬಿಟ್ಟುಬಿಡು, ಆ ಮಗುವನ್ನು ಕಿತ್ಕೊಳ್ಬೇಡ. ನೀನು ಯಾಕೆ ಇಷ್ಟೊಂದು ಕ್ರೂರಿಯಾಗಿಬಿಟ್ಟೆ, ದಯವಿಟ್ಟು ಬಾಗಿಲು ತೆಗಿ, ನಾನು ನಿನ್ನ ಬಳಿ ಒಂದು ಮಾತನ್ನು ಹೇಳಬೇಕು, ದಯವಿಟ್ಟು ತೆಗಿಯೋ ಎಂದು ಬೇಡಿಕೊಂಡ್ರು. ಆದರೆ ನನ್ನ ಗಂಡ ಅವರ ಮಾತನ್ನು ಕಿವಿಯ ಮೇಲೆ ಹಾಕಿಕೊಳ್ಳಲಿಲ್ಲ. ನಾನು ಎಷ್ಟೇ ಹೇಳಿದ್ರೂ ನೀನು ನನ್ನ ಮಾತಿಗೆ ಬೆಲೆ ಕೊಡದೆ ನಿನ್ನ ಅಧಿಕಾರವನ್ನು ತೋರಿಸುತ್ತಿದ್ದೀಯಾ, ನಿನಗೆ ಎಷ್ಟು ಧೈರ್ಯ ಇರಬೇಕು, ಈಗ ನಾನು ನೋಡ್ತೇನೆ ಈ ಮಗುವನ್ನು ನೀನು ಹೇಗೆ ಉಳಿಸಿಕೊಳ್ತೀಯ ಎಂದು ಅವರಿಗೆ ಸಮಾಧಾನವಾಗುವಷ್ಟುವರೆಗೂ ನನ್ನನ್ನು ಹೊಡೆದ್ರು. ಮತ್ತು ನನ್ನ ಜುಟ್ಟನ್ನು ಕೈಯಲ್ಲಿ ಹಿಡಿದುಕೊಂಡು ಮೇಲೆ ಎತ್ತಿ ಕೆನ್ನೆಗೆ ರಪ ರಪ ಅಂತ ಬಾರಿಸಿದ್ರು. ಅದೇ ಜುಟ್ಟನ್ನು ಹಿಡಿದು ಮಂಚಕ್ಕೆ ದೂಕಿದ್ರು. ನಾನು ಈ ದಿನ ನನ್ನ ಮಗುವಿನ ಜೊತೆ ನಾನು ಸತ್ತು ಹೋಗುತ್ತೇನೆ ಎಂದು ಅಂದುಕೊಂಡೆ. ನನ್ನ ಕಿರುಚಾಟ ಇಡೀ ಬೀದಿಗೆ ಕೇಳಿಸುತ್ತಿತ್ತು. ಅಕ್ಕಪಕ್ಕದವರೆಲ್ಲ ಏನಾಯಿತು ಎಂದು ಕೇಳಿ ಮನೆಯ ಮುಂದೆ ಬರ್ತಿದ್ರು. ಆಗ ಅತ್ತೆ, ಅಕ್ಕಪಕ್ಕದವರೆಲ್ಲ ಬರ್ತಿದ್ದಾರೆ, ದಯವಿಟ್ಟು ಬಾಗಿಲು ತೆಗಿಯೋ, ಅವಳನ್ನು ಕೊಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀಯಾ, ದಯವಿಟ್ಟು ಬಾಗಿಲು ತೆಗಿ ಎಂದು ಕಿರ್ಚಾಡಿದ್ರು. ನಂತರ ಅವರು ನನ್ನ ಮೇಲೆ ಅವರ ಸಿಟ್ಟನ್ನೆಲ್ಲ ತೀರಿಸಿಕೊಂಡು ಬಾಗಿಲನ್ನು ತೆಗೆದರು. ಆಗ ನನ್ನ ಸ್ಥಿತಿ ನೋಡಿದ ಅತ್ತೆ ಆಟೋ ಮಾಡಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆಸ್ಪತ್ರೆಯಲ್ಲಿ ನನಗೆ 3-4 ದಿನಗಳವರೆಗೆ ಟ್ರೀಟ್ಮೆಂಟ್ ಕೊಡಲಾಯಿತು. ನಂತರ ನಾನು ಸ್ವಲ್ಪ ಚೇತರಿಸಿಕೊಂಡಾಗ ಡಿಸ್ಚಾರ್ಜ್ ಮಾಡಿ ಕಳಿಸಿದರು. ಈಗ ನನಗೆ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಯಾಕಂದರೆ ನನ್ನ ಜೊತೆ ಹುಟ್ಟಿದವರು ಯಾರೂ ನನ್ನ ಜೊತೆ ಇಲ್ಲ. ನನ್ನ ಅಪ್ಪ ಅಮ್ಮ ಅಥವಾ ತವರು ಮನೆ ಯಾವುದೂ ನನಗೆ ಇರಲಿಲ್ಲ. ಆ ದಿನ ನನ್ನ ಅಮ್ಮ ಹೇಳಿದ ಹಾಗೆ ನಾನು ಸರಿಯಾಗಿ ಓದಿ ಕಲಿತಿದ್ದರೆ ನನ್ನ ಸ್ವಂತ ಕಾಲ ಮೇಲೆ ನಾನು ಈ ದಿನ ನಿಲ್ಲಬಹುದಿತ್ತು. ಶಿಕ್ಷಣ ಇಲ್ಲದಿರುವುದರಿಂದ ನಮ್ಮ ಜೀವನದಲ್ಲಿ ನಾವು ಯಾವುದನ್ನು ಎಷ್ಟರ ಮಟ್ಟಿಗೆ ಕಳೆದುಕೊಳ್ಳುತ್ತೇವೆ ಅನ್ನೋದು ನಾನು ಮದುವೆಯಾದ ನಂತರ ತಿಳಿಯಿತು. ನಾನು ಬದುಕಬೇಕೆಂದರೆ ಈಗ ನನ್ನ ಗಂಡನ ಮೇಲೆ ಅವಲಂಬಿತಳಾಗಬೇಕಿತ್ತು. ಬೇರೆ ದಾರಿ ನನಗೆ ಇರಲಿಲ್ಲ. ಅದಕ್ಕೋಸ್ಕರ ಬಂದ ಕಷ್ಟಗಳನ್ನೆಲ್ಲ ನನ್ನ ಹಣೆಬರಹ ಎಂದು ಅಂದುಕೊಂಡು ಸಹಿಸಿಕೊಳ್ಳುತ್ತಿದ್ದೆ. ಆದರೆ ನನ್ನ ಗಂಡನ ಜೊತೆ ಮಾತು ಬಿಟ್ಟಿದ್ದೆ. ಹೀಗೆ ದಿನಗಳು ಕಳೆಯುತ್ತಿದ್ದವು. ನಾನು ಯಾವುದೇ ಕಾರಣಕ್ಕೂ ನನ್ನ ಗಂಡನ ಜೊತೆ ಮಾತನಾಡುವುದಿಲ್ಲ ಎಂದು ತೀರ್ಮಾನ ಮಾಡಿಕೊಂಡೆ. ಆ ಸಮಯದಲ್ಲಿ ಅವರ ಕ್ರೂರ ವರ್ತನೆಯಿಂದ ನನಗೆ ನನ್ನ ಮಗು ನನ್ನಿಂದ ದೂರವಾಗಿತ್ತು. ನನ್ನ ಗಂಡ ಹೊಡೆದ ಏಟಿನಿಂದ ನನ್ನ ಮಗು ಗರ್ಭದಲ್ಲಿ ಪ್ರಾಣ ಬಿಟ್ಟು ನನಗೆ ಗರ್ಭಪಾತವಾಗಿತ್ತು. ನಾನು ಮನಸ್ಸನ್ನು ಕಲ್ಲು ಮಾಡಿಕೊಂಡೆ. ಯಾವುದೇ ಕಾರಣಕ್ಕೂ ನನ್ನ ಗಂಡ ಎನ್ನುವ ಪ್ರಾಣಿಯ ಜೊತೆ ಮಾತನಾಡಲು ಇಷ್ಟಪಡಲಿಲ್ಲ. ಆದರೆ ದಿನ ಕಳೆದಂತೆ ನನ್ನ ಹಠವನ್ನು ನೋಡಿ ಇವಳು ಮಾತನಾಡುವ ಹಾಗೆ ಕಾಣುತ್ತಿಲ್ಲ ಎಂದು ನನ್ನ ಗಂಡ ನನ್ನ ಜೊತೆ ಮಾತನಾಡಲು ಮುಂದಾದರು. ಆಗ ನನಗೆ ಅಲ್ಲಿ ಮಾತನಾಡದೆ ಬೇರೆ ದಾರಿ ಇರಲಿಲ್ಲ. ನಡೆದದ್ದನ್ನು ಚಿಂತೆ ಮಾಡಿ ಫಲ ಇಲ್ಲ ಎಂದು ಅವರು ಮಾತನಾಡಿದಾಗ ಅಲ್ಪ ಸ್ವಲ್ಪ ನಾನು ಕೂಡ ಅವರ ಜೊತೆ ಮಾತನಾಡಿದೆ. ಈಗ ನನ್ನ ಅತ್ತೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿತ್ತು. ಅವರು ಸಕ್ಕರೆ ಕಾಯಿಲೆಯಿಂದ ತುಂಬ ಬಳಲುತ್ತಿದ್ದರು. ಆದರೆ ಮಗನ ಬೇಜವಾಬ್ದಾರಿತನ ಮತ್ತು ಹುಚ್ಚುತನಕ್ಕೆ ಅವರು ತುಂಬ ಚಿಂತೆ ಮಾಡ್ತಿದ್ರು. ಒಂದು ದಿನ ಇದ್ದಕ್ಕಿದ್ದಂತೆ ಅತ್ತೆ ರಾತ್ರಿ ಮಲಗಿದ್ದವರು ಬೆಳಗ್ಗೆ ಏಳಲೇ ಇಲ್ಲ. ಅವರ ಅಗಲಿಕೆಯಿಂದ ನನಗೆ ದಿಕ್ಕೆ ತೋಚದಂತಾಯಿತು. ನನಗೆ ಗರ್ಭಪಾತ ಆದ ನಂತರ ಪ್ರತಿದಿನ ಗಂಡ ನನಗೆ ಮಕ್ಕಳಾಗಬಾರದೆಂದು ಮಾತ್ರೆಗಳನ್ನು ಕೊಡ್ತಿದ್ರು. ಅತ್ತೆ ಬದುಕಿದ್ದಾಗ ನನಗೆ ಬೈಯುವುದಕ್ಕೆ, ನನ್ನ ಮೇಲೆ ಕೋಪ ಮಾಡಿಕೊಳ್ಳುವುದಕ್ಕೆ ಅಡ್ಡಿಯಾಗಿದ್ದರು. ಮತ್ತು ಈಗ ಅವರು ಅವರಿಗೆ ಇಷ್ಟ ಬಂದಂತೆ ಸ್ವತಂತ್ರವಾಗಿರಬಹುದು ಎಂದು ತುಂಬ ಸಂತೋಷಪಟ್ಟಿದ್ದರು.
ನನ್ನ ಜೊತೆ ನಡೆಸುತ್ತಿದ್ದ ಆ ವರ್ತನೆ ಯಾವ ಹೆಣ್ಣಿಗೂ ಸಿಗುವುದು ಬೇಡ. ನಾನು ಸರಿಯಾಗಿ ಶಾಲೆಗೆ ಹೋಗಿ ವಿದ್ಯೆ ಪಡೆದುಕೊಂಡಿದ್ದರೆ ಇಂದು ಯಾರನ್ನು ಅವಲಂಬಿಸಿಕೊಳ್ಳದೆ ನನ್ನ ಕಾಲ ಮೇಲೆ ನನ್ನ ದುಡಿಮೆಯಲ್ಲಿ ಗೆಲ್ಲಬಹುದಿತ್ತು. ಇಷ್ಟೆಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಇರಬೇಕೆಂದು ಇರಲಿಲ್ಲ. ಹೀಗೆ ಸಮಯ ಕಳೆಯುತ್ತಿತ್ತು. ಒಂದು ದಿನ ನನ್ನ ಗಂಡ ಬಂದು ನನಗೆ ಮಗು ಬೇಕು ಎಂದು ಹೇಳಿದ್ರು. ಆಗ ನನಗೆ ಮೈಯೆಲ್ಲ ಕೆಂಡದಂತೆ ಉರಿಯುತ್ತಾ ಕಣ್ಣೆಲ್ಲ ಕೆಂಪಗಾದವು. ನಾನು ಏನನ್ನು ಆಗ ಮಾತನಾಡದೆ ಸುಮ್ಮನೆ ನಿಂತುಬಿಟ್ಟೆ. ಮಾರನೇ ದಿನ ಪುನಃ ಅದೇ ಮಾತನ್ನು ಅವರು ಹೇಳಿದ್ರು. ಅದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಇಷ್ಟು ವರ್ಷಗಳ ಕಾಲ ನನಗೆ ಮಗುವೇ ಬೇಡ, ನಾನು ಯಾವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದಿಲ್ಲ ಎಂದು ಹೇಳಿದ ಮನುಷ್ಯ ಇದ್ದಕ್ಕಿದ್ದಂತೆ ಈ ರೀತಿ ಹೇಳಲು ಕಾರಣವೇನು ಎಂದು ನನಗೆ ಆಶ್ಚರ್ಯವಾಯಿತು. ಆಗ ನಾನು ಹೇಳಿದೆ, ದೇವರು ನಮಗೆ ಮಗು ಕೊಟ್ಟಾಗ ಅದು ಬೇಡ ಎಂದು ಹೊಟ್ಟೆಯಲ್ಲಿಯೇ ಕೊಂದು ಹಾಕಿದ್ರಿ. ಈಗ ಮಗು ಬೇಕು ಎಂದು ಕೇಳುತ್ತಿದ್ದೀಯಾ? ಕೇಳಿದ ತಕ್ಷಣ ಕೊಡಲು ಅದೇನು ಸಂತೆಯಲ್ಲಿ ಸಿಗುವ ವಸ್ತು ಅಂತ ಅಂದುಕೊಂಡಿದ್ದೀಯಾ ಎಂದು ಕೇಳಿದೆ. ಆಗ ಅವರು, ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಈಗ ಮಗು ಬೇಕು ಎಂದು ಮಾರನೇ ದಿನ ಬೆಳಗ್ಗೆ ನನ್ನನ್ನು ಒಂದು ಲೇಡಿ ಡಾಕ್ಟರ್ ಹತ್ರ ಕರೆದುಕೊಂಡು ಹೋದರು. ಆಗ ಅವರು ಹೇಳಿದ್ರು, ನಿರಂತರವಾದ ಗರ್ಭನಿರೋಧಕ ಮಾತ್ರೆಗಳನ್ನು ತೆಗೆದುಕೊಂಡಿರುವುದರಿಂದ ನೀವು ಗರ್ಭವತಿಯಾಗಲು ಸಾಧ್ಯವಿಲ್ಲ ಎಂದು. ಈಗ ನನಗೆ ಮಕ್ಕಳ ಬಗ್ಗೆ ಯಾವುದೇ ರೀತಿಯ ಆಸಕ್ತಿ ಇರಲಿಲ್ಲ. ಯಾಕಂದರೆ ಆ ಆಸೆಯೆಲ್ಲ ನನ್ನ ಹೊಟ್ಟೆಯಲ್ಲಿ ಚಿಗುರು ಹೊಡೆದಿದ್ದ ಆ ಎಲೆಯ ಚಿಗುರನ್ನೇ ಅಲ್ಲಿಂದ ಚಿವುಟಿ ಹಾಕಿದ ಪಾಪಿ ನನ್ನ ಗಂಡ. ಆ ಮಗು ದೂರವಾದ ಮೇಲೆ ನಾನು ನನಗೆ ಮಕ್ಕಳು ಬೇಕು ಎನ್ನುವ ಆಸೆಯನ್ನು ಬಿಟ್ಟು ಬಿಟ್ಟಿದ್ದೇನೆ. ಆದರೆ ನನ್ನ ಗಂಡ ಡಾಕ್ಟರ್ ಮಾತು ಕೇಳಿ ತುಂಬ ಬೇಸರಪಟ್ಟುಕೊಂಡ. ಈ ವಿಷಯವಾಗಿ ಹಲವು ಕಡೆ ಬೇರೆ ಬೇರೆ ಡಾಕ್ಟರ್ ಬಗ್ಗೆ ತಿಳಿದವರ ಬಳಿ ವಿಚಾರಿಸುತ್ತಿದ್ದರು. ಒಂದು ದಿನ ಅವರ ಕಂಪನಿಯಲ್ಲಿ ಒಬ್ಬರು ಹೇಳಿದ್ರಂತೆ, ನನಗೆ ಒಬ್ಬ ಡಾಕ್ಟರ್ ಗೊತ್ತಿದ್ದಾರೆ, ಅಲ್ಲಿ ಹೋಗಿ ತೋರಿಸು, ಖಂಡಿತ ನಿಮಗೆ ಮಕ್ಕಳಾಗುತ್ತವೆ ಎಂದು. ಆಗ ನನ್ನನ್ನು ಒತ್ತಾಯಿಸಿ ಅಲ್ಲಿಗೆ ಕರೆದುಕೊಂಡು ಹೋಗಿದ್ರು ಮತ್ತು ಅವರು ಜೆಂಟ್ಸ್ ಡಾಕ್ಟರ್ ಎಂದು ಗೊತ್ತಾದಾಗ ನಾನು ಅಲ್ಲಿಗೆ ಬರುವುದಿಲ್ಲ ಎಂದು ಹೇಳಿದೆ. ದಯವಿಟ್ಟು ನನ್ನನ್ನು ಲೇಡಿ ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗಿ ಎಂದು ಕೇಳಿಕೊಂಡೆ. ಆಗ ಅವರು, ನೀನು ಭಯಪಡಬೇಡ, ಸಂಕೋಚ ಪಟ್ಟುಕೊಳ್ಳುವಂಥದ್ದು ಏನೂ ಇಲ್ಲ. ಆ ಡಾಕ್ಟರ್ಗೆ ವಯಸ್ಸಾಗಿದೆ, ನೀನು ಯಾವುದೇ ಸಂಕೋಚವಿಲ್ಲದೆ ಧೈರ್ಯವಾಗಿ ಅವರ ಜೊತೆ ಮಾತನಾಡು ಎಂದು ಹೇಳಿದ್ರು. ಅದರಂತೆ ನಾನು ಅವರ ಜೊತೆ ಈ ಆಸ್ಪತ್ರೆಗೆ ಬಂದಿದ್ದೆ. ನಾನು ನನ್ನ ಗಂಡ ಹೊರಗಡೆ ಆಸ್ಪತ್ರೆಯ ರಿಸೆಪ್ಷನ್ ಹಾಲ್ನಲ್ಲಿ ಕುಳಿತುಕೊಂಡಿದ್ದೆವು. ಆಗ ನನ್ನ ಗಂಡ ನನ್ನ ದುರ್ಗುಟ್ಟಿ ನೋಡುತ್ತಿದ್ದರು. ನಾನು ಆಗ ಅವರ ನೋಟವನ್ನು ತಪ್ಪಿಸಿಕೊಂಡು ಬೇರೆ ಕಡೆ ನೋಡಿದೆ. ನನಗೆ ಯಾಕೋ ತುಂಬ ಭಯ ಆಗ್ತಿತ್ತು. ಯಾಕಂದರೆ ಅಲ್ಲಿ ಒಬ್ಬ ಗಂಡಸು ಡಾಕ್ಟರ್ ನನ್ನನ್ನು ಚೆಕಪ್ ಮಾಡೋದು ಎಂದು ಗೊತ್ತಿತ್ತು. ಆದರೆ ನನಗೆ ಯಾಕೋ ಅಲ್ಲಿ ವಿಚಿತ್ರ ಎಂದು ಅನ್ನಿಸ್ತಿತ್ತು. ಯಾಕಂದರೆ ನಮಗೆ ಲೇಡಿ ಡಾಕ್ಟರ್ ಆದರೆ ಎಲ್ಲಿಯಾದರೂ ಮುಟ್ಟಿ ಚೆಕಪ್ ಮಾಡಿದರೂ ನಮಗೆ ಏನು ಮುಜುಗರ ಅನಿಸೋದಿಲ್ಲ. ಆದರೆ ಒಬ್ಬ ಗಂಡು ಡಾಕ್ಟರ್ ಜೊತೆ ನಾವು ಎಲ್ಲವನ್ನು ಹೇಗೆ ಮಾತನಾಡುವುದು ಮತ್ತು ಯಾವ ರೀತಿ ನಮ್ಮ ದೇಹದ ಯಾವುದಾದರೂ ಅಂಗಗಳನ್ನು ತೋರಿಸಲು ಹೇಳಿದರೆ ಅದು ನನ್ನಿಂದ ಖಂಡಿತವಾಗಿಯೂ ಸಾಧ್ಯವಿರಲಿಲ್ಲ ಎಂದು ನಾನು ಯೋಚನೆ ಮಾಡುತ್ತಿದ್ದೆ. ನನಗೆ ಯಾಕೋ ಇಲ್ಲಿ ತುಂಬ ಭಯ ಆಗ್ತಿದೆ ಮತ್ತು ಒಳ್ಳೆಯದಲ್ಲ ಅಂತ ಅನ್ನಿಸ್ತಿದೆ. ನಾವು ಇಲ್ಲಿಂದ ಹೋಗೋಣ ಅಂತ ಹೇಳಿದೆ. ಆಗ ನನ್ನ ಗಂಡ, ಈ ಡಾಕ್ಟರ್ ಕೈಯಲ್ಲಿ ಏನೋ ಚಮತ್ಕಾರ ಇದೆಯಂತೆ. ಇವರು ಚಿಕಿತ್ಸೆ ಕೊಟ್ಟಿರುವ ಯಾವ ಮಹಿಳೆಗೂ ಮಗು ಆಗದೇ ಇರುವ ಒಂದು ಹೆಸರು ಇಲ್ವಂತೆ. ನೀನು ಹೆದರಿಕೊಳ್ಬೇಡ, ಯಾವುದೇ ರೀತಿಯ ಸಂಕೋಚ ಪಡಬೇಡ. ಅವರು ಜೀವನವನ್ನು ಉಳಿಸುವ ದೇವರು. ಅವರಲ್ಲಿ ನಾವು ಗಂಡು ಹೆಣ್ಣು ಎಂದು ಭೇದ ತೋರಿಸಬಾರ್ದು. ನೀನು ಭಯಪಡಬೇಡ ಎಂದು ಹೇಳಿದ್ರು. ಅಲ್ಲದೆ ಆ ಡಾಕ್ಟರ್ ಕೂಡ ವಯಸ್ಸಾದ ವ್ಯಕ್ತಿ, ಅವರಲ್ಲಿ ಯಾವ ಸಂಕೋಚ ಬೇಡ ಎಂದು ಹೇಳಿ ನನಗೆ ಧೈರ್ಯ ತುಂಬಿಸಿದರು. ನೋಡು, ಧೈರ್ಯವಾಗಿ ನಿನ್ನ ಸಮಸ್ಯೆಯನ್ನು ಅವರ ಬಳಿ ಹೇಳಿಕೊ ಎಂದು ಕೂಡ ಹೇಳಿದರು. ನಾನು ಹೇಳಬೇಕೆಂದರೆ ಹಳ್ಳಿಯಲ್ಲಿ ಬೆಳೆದಂತಹ ಹುಡುಗಿ, ತುಂಬ ಸಂಕೋಚ ಮನೋಭಾವದವಳು. ನನಗೆ ಗಂಡಸರ ಜೊತೆ ಮಾತನಾಡುವುದೆಂದರೆ ತುಂಬ ನಾಚಿಕೆ ಮತ್ತು ಭಯ. ನನ್ನ ಗಂಡ ಸಾಗರ್ ನನ್ನ ಮದುವೆಯಾಗಿ ನಾನು ಬೆಂಗಳೂರಿಗೆ ಬಂದಿದ್ದೆ. ಸಿಟಿಯಲ್ಲಿ ಇದ್ದರೂ ನನ್ನ ಸಂಸ್ಕಾರ ಪದ್ಧತಿ ಎಲ್ಲವೂ ಹಳ್ಳಿಯಲ್ಲಿ ಇರುವಂತೆ ಇತ್ತು. ನಾನು ಸ್ವಲ್ಪ ಹಿಂಜರಿಕೆಯ ಹುಡುಗಿಯಾಗಿದ್ದರಿಂದ ಗಂಡು ಡಾಕ್ಟರ್ ಹತ್ತಿರ ಹೋಗಲು ನನಗೆ ಒಪ್ಪಿಗೆ ಇರಲಿಲ್ಲ. ಆಗ ಒಳಗಡೆಯಿಂದ ಒಬ್ಬ ನರ್ಸ್ ಬಂದು, ಯಾರು ಇಲ್ಲಿ ಸರಳ ಎಂದು ಕೇಳಿದರು. ಆಗ ನನ್ನ ಗಂಡ, ಇವಳೇ ನನ್ನ ಹೆಂಡತಿ ಸರಳ ಎಂದು ಹೇಳಿದಾಗ, ಡಾಕ್ಟರ್ ಕರೆಯುತ್ತಿದ್ದಾರೆ, ಒಳಗೆ ಬನ್ನಿ ಎಂದು ಹೇಳಿದರು. ಆಗ ತಕ್ಷಣ ನನ್ನ ಗಂಡ ಎದ್ದು ನಿಂತು ನನ್ನ ಕೈ ಹಿಡಿದುಕೊಂಡು ಹೋಗಲು ಮುಂದಾದಾಗ ಆ ನರ್ಸ್ ಹೇಳಿದ್ಲು, ನೀವು ನಿಮ್ಮ ಹೆಂಡತಿಯನ್ನು ಮಾತ್ರ ಒಳಗೆ ಕಳಿಸಿ, ನೀವು ಒಳಗೆ ಬರಬಾರದು ಎಂದು ಹೇಳಿದರು. ನಾನು ಗಾಬರಿಯಿಂದ ನರ್ಸ್ ಜೊತೆ ಒಳಗೆ ಹೋದೆ. ಆದರೆ ಡಾಕ್ಟರನ್ನು ನೋಡಿ ನಾನು ತಕ್ಷಣ ಗಾಬರಿಗೊಂಡೆ. ಯಾಕಂದರೆ ನನ್ನ ಗಂಡ ಹೇಳಿದ ಪ್ರಕಾರ ಡಾಕ್ಟರ್ ವಯಸ್ಸಾದ ವ್ಯಕ್ತಿ ಆಗಿರಲಿಲ್ಲ. ಆತನಿಗೂ ಕೂಡ ನನ್ನ ಗಂಡನ ವಯಸ್ಸು ಇರುವ ಹಾಗೇ ಇದ್ದ. ಆದರೆ ಅವರನ್ನು ನೋಡಿದ ಕೂಡಲೇ ನನ್ನ ಮೈಯೆಲ್ಲ ನಡುಗಲು ಶುರುವಾಯಿತು. ನಾನು ಆಶ್ಚರ್ಯದಿಂದ ಅವರನ್ನೇ ದಿಟ್ಟಿಸಿ ನೋಡುತ್ತಿದ್ದೆ ಮತ್ತು ಅವರ ಕೈಯಲ್ಲಿ ಹೇಗೆ ಚೆಕಪ್ ಮಾಡಿಸಿಕೊಳ್ಳಲಿ ಎಂದು ಅಂದುಕೊಂಡೆ. ನನಗೆ ತುಂಬ ಕಸಿವಿಸಿ ಆಗ್ತಿತ್ತು. ಅದು ಅಲ್ಲದೆ ಇಲ್ಲಿ ಸಿಟಿಯಲ್ಲಿ ಗಂಡು ಹೆಣ್ಣು ಯಾವುದೇ ರೀತಿಯ ಭೇದ ಇಲ್ಲ. ಇಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ನಾನು ಹಳ್ಳಿಯಲ್ಲಿ ಬೆಳೆದವಳಾಗಿದ್ದರಿಂದ ನನ್ನ ಮನಸ್ಸಲ್ಲಿ ನಾಚಿಕೆ, ಸಂಕೋಚ ಭಾವನೆ ಹಾಗೆಯೇ ಇತ್ತು. ನನ್ನ ಗಂಡ ಹೇಳ್ತಿದ್ರು, ಇಷ್ಟರವರೆಗೆ ಇವರ ಕೈಯಿಂದ ಒಂದು ಪೇಷಂಟ್ ಕೂಡ ಮಗು ಆಗಿಲ್ಲ ಅಂತ ಹೇಳಿದ್ದಿಲ್ಲ. ಇವರ ಎಲ್ಲ ಕೇಸ್ಗಳು ಯಶಸ್ವಿಯನ್ನು ಕಂಡಿವೆ. ಅದೇ ಭರವಸೆಯೊಂದಿಗೆ ಧೈರ್ಯ ಮಾಡಿಕೊಂಡು ನನ್ನನ್ನು ಇಲ್ಲಿಗೆ ಕಳುಹಿಸಿದರು.
ಆದರೆ ನಾನು ಅವರನ್ನು ನೋಡಿ ತುಂಬ ಭಯಪಟ್ಟುಕೊಂಡೆ. ನನ್ನ ಜೊತೆ ಇದ್ದ ನರ್ಸ್ ಹೊರಗಡೆ ಹೋಗುವಾಗ, ನೀನು ಸರಿಯಾಗಿ ಬಾಗಿಲು ಮುಚ್ಚಿ ಅದನ್ನು ಲಾಕ್ ಮಾಡು ಎಂದರು ಡಾಕ್ಟರ್ ಅವಳಿಗೆ ಹೇಳಿದರು. ಸರಿ ಎಂದು ಅವಳು ಹೊರಗಡೆಯಿಂದ ಬಾಗಿಲು ಮುಚ್ಚಿ ಲಾಕ್ ಮಾಡಿ ಹೊರಟು ಹೋದಳು. ಡಾಕ್ಟರ್ ಕೂಡ ಒಳಗಡೆಯಿಂದ ಲಾಕ್ ಮಾಡಿದ್ರು ಮತ್ತು ಲೈಟ್ ಕೂಡ ಆಫ್ ಮಾಡಿದ್ರು. ಆ ಕೊನೆಯಲ್ಲಿ ಸಣ್ಣದಾದ ಒಂದು ಬೆಳಕು ಇತ್ತು. ಪೂರ್ತಿ ಕತ್ತಲು ಆವರಿಸಿಕೊಂಡಿತ್ತು. ಈಗ ನನಗೆ ಮೈಕೈ ನಡುಗಲು ಶುರುವಾಯಿತು. ಜೊತೆಗೆ ಭಯ ಕೂಡ ಹೆಚ್ಚಾಗಿತ್ತು. ಇವರು ಯಾಕೆ ಬಾಗಿಲು ಮುಚ್ಚಿದರು, ಲೈಟನ್ನು ಯಾಕೆ ಆಫ್ ಮಾಡಿದ್ರು ಎನ್ನುವ ಈ ರೀತಿಯ ಪ್ರಶ್ನೆಗಳು ನನ್ನಲ್ಲಿ ನನ್ನ ಮನಸ್ಸನ್ನು ಕೆದಕುತ್ತಿದ್ವು. ಅದು ಅಲ್ಲದೆ ನರ್ಸ್ ಕೂಡ ನನ್ನ ಜೊತೆ ಇರಲಿಲ್ಲ ಎಂದು ತುಂಬ ಆತಂಕ ಆಗ್ತಿತ್ತು. ಡಾಕ್ಟರ್ ಮೊದಲಿಗೆ ನಾನು ಒಳಗೆ ಹೋದಾಗ ನನ್ನನ್ನು ಅಲ್ಲಿ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಹೇಳಿ, ನಿಮ್ಮ ಹೆಸರು ಏನು ಎಂದು ಕೇಳಿದ್ರು. ನಾನು ಸರಳ ಎಂದು ಹೇಳಿದೆ. ನಂತರ ಸರಿ, ನೀವು ಆ ಬೆಡ್ ಮೇಲೆ ಹೋಗಿ ಮಲಗಿಕೊಳ್ಳಿ ಎಂದು ಹೇಳಿದ್ರು. ನೀವು ಮದುವೆಯಾಗಿ ಎಷ್ಟು ವರ್ಷವಾಗಿದೆ ಮತ್ತು ನಿಮಗೂ ನಿಮ್ಮ ಗಂಡನಿಗೂ ಎಷ್ಟು ವರ್ಷಗಳ ಅಂತರವಿದೆ, ನಿನಗೆ ಈಗ ಎಷ್ಟು ವರ್ಷ ಆಗಿದೆ ಎಂದು ಕೇಳಿದರು. ನಾನು ಎಲ್ಲದಕ್ಕೂ ಉತ್ತರ ಕೊಟ್ಟೆ ಮತ್ತು ನೀವು ದೈಹಿಕವಾಗಿ ಒಂದಾಗುತ್ತಿದ್ದೀರಾ ಎಂದು ಕೇಳಿದರು. ಅದು ಅಲ್ಲದೆ ತಿಂಗಳಿಗೆ ಪೀರಿಯಡ್ಸ್ ಸರಿಯಾಗಿ ಆಗುತ್ತಿದೆಯಾ ಎಂದರು. ನಾನು ಅದೆಲ್ಲ ಆಗುತ್ತಿದೆ ಎಂದು ಹೇಳಿದೆ ಮತ್ತು ಅವರು ಕೇಳಿದ್ರು, ನೀವು ಇದಕ್ಕಿಂತ ಮೊದಲು ಗರ್ಭಿಣಿ ಆಗಿದ್ರಾ ಎಂದು ಕೇಳಿದಾಗ, ಹೌದು ಡಾಕ್ಟರ್, ನಾನು ಒಮ್ಮೆ ಗರ್ಭಿಣಿಯಾಗಿದ್ದೆ, ಮಗು ಕೂಡ ಬೆಳೆದಿತ್ತು. ಆದರೆ ನನಗೆ ಆ ಮಗುವಿಗೆ ಜನ್ಮವನ್ನು ನೀಡಲು ಆಗಲಿಲ್ಲ ಎಂದು ಹೇಳಿದೆ. ಆದರೆ ಅದನ್ನು ನನ್ನ ಹೊಟ್ಟೆಯಲ್ಲಿಯೇ ಸಾಯಿಸಿದ್ದಾರೆ ಎಂದು ಮಾತ್ರ ಹೇಳಲಿಲ್ಲ. ಅವರು ಮೊದಲಿಗೆ ಏನೋ ತಮಾಷೆ ಮತ್ತು ಸಂಕೋಚ ಆಗುವಂತಹ ಮಾತನ್ನು ಹೇಳ್ತಿದ್ರು. ಅವರು ಆ ರೀತಿ ಕೇಳುವಾಗ ನನಗೆ ತುಂಬ ನಾಚಿಕೆ ಆಗ್ತಿತ್ತು ಮತ್ತು ಅವರ ಮುಖವನ್ನು ನೋಡಲು ಮುಜುಗರ ಅನ್ನಿಸ್ತಿತ್ತು. ಅವರಿಗೂ ಕೂಡ ನನ್ನ ಸಂಕೋಚ ಮತ್ತು ಹಿಂಜರಿಕೆ ಅರ್ಥವಾಯಿತು. ಅಲ್ಲಮ್ಮ, ನೀನು ಸರಿಯಾಗಿ ಮಲ್ಕೋ. ನೀನು ಹೀಗೆ ಮೈ ಮುದುರಿಕೊಂಡು ಮಲಗಿಕೊಂಡ್ರೆ ನಾನು ಹೇಗೆ ನಿನ್ನನ್ನು ಚೆಕಪ್ ಮಾಡಲಿ? ನಾನು ಡಾಕ್ಟರ್ ಅನ್ನುವುದನ್ನು ನೀನು ಮರೆತಿದ್ದೀಯಾ ಎಂದು ಕೇಳಿದ್ರು. ಆಗ ನಾನು, ಇಲ್ಲ ಡಾಕ್ಟರ್, ನೀವು ಇಲ್ಲಿ ಲೇಡಿ ಡಾಕ್ಟರ್ ಇಡಬೇಕಿತ್ತು ಎಂದು ಹೇಳಿದೆ. ಆಗ ಅವರಿಗೆ ಕೋಪ ಬಂತು. ನೀವು ನನಗೆ ಪಾಠ ಮಾಡಲು ಬಂದಿದ್ದೀಯಾ ಅಥವಾ ನಿನ್ನ ಟ್ರೀಟ್ಮೆಂಟ್ ಮಾಡಿಸಿಕೊಳ್ಳಲು ಬಂದಿದ್ದೀಯಾ ಎಂದು ಕೇಳಿದ್ರು. ನನಗೆ ಯಾಕೋ ಆ ಡಾಕ್ಟರ್ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ ಅಂತ ಅನ್ನಿಸ್ತಿತ್ತು. ಯಾಕಂದರೆ ಅವರ ನಗು, ಅಸಹ್ಯವಾದ ಮಾತು ನನ್ನನ್ನು ತುಂಬ ಭಯಪಡುವಂತೆ ಮಾಡಿತ್ತು. ಸರಿ, ನೀನು ಈಗ ಹೊಟ್ಟೆ ತೋರಿಸು ಎಂದು ಹೇಳಿದರು. ಆಗ ನಾನು ನನ್ನ ಸೀರೆಯ ಸೆರಗಿನಿಂದ ಹೊಟ್ಟೆಯನ್ನು ಮುಚ್ಚಿಕೊಂಡೆ. ನೋಡಮ್ಮ, ನೀವು ಇಲ್ಲಿಗೆ ಬಂದಿರೋದು ನಾನು ಹೇಳಿದಾಗೆ ಕೇಳೋದಕ್ಕೆ. ನೀವು ಹೇಳಿದಾಗೆ ನಾನು ಕೇಳೋಕ್ಕೆ ಸಾಧ್ಯವಿಲ್ಲ. ನಾನು ಚೆಕಪ್ ಮಾಡುವುದಕ್ಕೆ ಸರಿಯಾಗಿ ಸ್ಪಂದಿಸ್ತಿದ್ರೆ ಚಿಕಿತ್ಸೆ ಮಾಡಲು ನಮಗೆ ತಿಳಿಯೋದಿಲ್ಲ. ಒಂದು ವೇಳೆ ನಿಮಗೆ ಸ್ಪಂದಿಸಲು ಇಷ್ಟವಿಲ್ಲದಿದ್ದರೆ ಇಲ್ಲಿಂದ ಹೋಗಬಹುದು. ನಿಮಗೆ ಇಲ್ಲಿಗೆ ಬರುವಾಗಲೇ ಗೊತ್ತಿಲ್ಲವೇ ಇಲ್ಲಿರುವುದು ಲೇಡಿ ಡಾಕ್ಟರ್ ಅಲ್ಲ, ಜೆಂಟ್ಸ್ ಡಾಕ್ಟರ್ ಎಂದು? ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡುತ್ತೀರಾ? ನಮಗೆ ನೀವು ಒಬ್ಬರೇ ಪೇಷಂಟ್ ಅಲ್ಲ, ಹೊರಗಡೆ ತುಂಬ ಜನ ಕಾಯ್ದುಕೊಂಡು ಕುಳಿತಿದ್ದಾರೆ. ನಿಮಗೆ ಮಕ್ಕಳು ಬೇಕಿದ್ದರೆ ನಾವು ಹೇಳಿದಂತೆ ಕೇಳಬೇಕು ಎಂದು ಕೋಪದಿಂದ ಹೇಳಿ ಹೋಗಿ ತಮ್ಮ ಕುರ್ಚಿಯಲ್ಲಿ ಕುಳಿತುಕೊಂಡ್ರು ಮತ್ತು ಬೆಲ್ ಮಾಡಿದರು. ಡಾಕ್ಟರ್ ಒಳಗಡೆಯಿಂದ ಲಾಕ್ ತೆಗೆದರು. ಹೊರಗಡೆಯಿಂದ ನರ್ಸ್ ಒಳಗೆ ಬಂದರು. ಆಗ ಅವರು ನರ್ಸ್ ಬಳಿ, ಈಕೆಯ ಗಂಡನನ್ನು ಒಳಗೆ ಕರೆಯಿರಿ ಎಂದು ಹೇಳಿದರು. ಅದನ್ನು ಕೇಳಿ ನನ್ನ ಗಂಡ ಒಳಗಡೆ ಓಡಿ ಬಂದ. ಏನಾಯಿತು ಡಾಕ್ಟರ್ ಎಂದು ಕೇಳಿದ. ಆಗ, ನಿಮ್ಮ ಹೆಂಡತಿ ನಾವು ಹೇಳಿದ ಹಾಗೆ ಕೇಳ್ತಾ ಇಲ್ಲ, ನಮಗೆ ಬುದ್ಧಿ ಹೇಳೋದಕ್ಕೆ ಬರ್ತಿದ್ದಾರೆ. ನೀವು ಸರಿಯಾಗಿ ಆಕೆ ಮನಸ್ಸನ್ನು ಒಪ್ಪಿಸಿ ಇಲ್ಲಿಗೆ ಕರೆದುಕೊಂಡು ಬಂದರೆ ಸಾಕು. ಇಲ್ದಿದ್ರೆ ಬೇರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಅದರಿಂದ ನಮಗೆ ತೊಂದರೆ ಏನೂ ಇಲ್ಲ. ಸುಮ್ಮನೆ ಈ ರೀತಿ ಪೇಷಂಟ್ಗಳು ಬಂದು ನನ್ನ ಟೈಮ್ ವೇಸ್ಟ್ ಮಾಡ್ತಾರೆ ಅಂದರು. ಆಗ ನನ್ನ ಗಂಡ ಕೋಪದಲ್ಲಿ ನನ್ನ ಕೈ ಹಿಡಿದುಕೊಂಡು ಹೊರಗೆ ಎಳೆದುಕೊಂಡು ಹೋದರು ಮತ್ತು ಮನೆಗೆ ಬರುವವರೆಗೂ ನನಗೆ ಅನ್ನಬಾರದ ಮಾತುಗಳನ್ನು ಅನ್ನುತ್ತಾ ಬೈಯುತ್ತಲೇ ಇದ್ದರು. ನೋಡು ಸರಳ, ನಿನ್ನ ಈ ಹಠ, ಸಂಕೋಚ ಒಳ್ಳೆಯದಲ್ಲ. ನನಗೆ ಮಗು ಬೇಕು, ಮುಂದಿನ ವಂಶೋದ್ಧಾರಕ ಬೇಕು. ಅದಕ್ಕಾಗಿ ನಾನು ತುಂಬ ಆಸೆಪಟ್ಟಿದ್ದೇನೆ. ನಾನು ನನ್ನ ವಂಶವನ್ನು ಬೆಳೆಸಬೇಕು ಎಂಬ ಭರವಸೆಯಲ್ಲಿ ಇದ್ದೇನೆ. ಈ ನಿನ್ನ ವರ್ತನೆಯಿಂದ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡುವುದಕ್ಕೂ ಕೂಡ ಸರಿಯಾಗಿ ಸಹಕರಿಸುತ್ತಿಲ್ಲ. ಇದರಿಂದ ಡಾಕ್ಟರ್ಗೆ ಕೋಪ ಕೂಡ ಬಂದಿದೆ. ನೀನು ಸಣ್ಣ ಮಕ್ಕಳಂತೆ ಹಠ ಮಾಡಿದ್ರೆ ಆಗುತ್ತಾ ಎಂದಾಗ, ಅಲ್ಲ, ನೀವು ಏನು ಹೇಳ್ತಿದ್ದೀರಾ? ನನಗೆ ಜೆಂಟ್ಸ್ ಡಾಕ್ಟರ್ ಹತ್ರ ತೋರಿಸ್ಬೇಡಿ ಎಂದು ನಾನು ಮೊದಲೇ ನಿಮಗೆ ಹೇಳಿದ್ದೆ ಅಲ್ವಾ? ನಾನು ಇನ್ಮುಂದೆ ಆ ಡಾಕ್ಟರ್ ಹತ್ರ ಹೋಗೋದಿಲ್ಲ. ನೀವು ಏನಾದರೂ ಟ್ರೀಟ್ಮೆಂಟ್ ಕೊಡಿಸೋದಾದರೆ ಲೇಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ಇಲ್ದಿದ್ರೆ ಬೇಡ ಬಿಡಿ ಎಂದು ಹೇಳಿದೆ. ಒಂದು ವೇಳೆ ನೀನು ಮಗುವಿಗೆ ಜನ್ಮ ನೀಡಲು ಸಾಧ್ಯ ಇಲ್ಲದಿದ್ದರೆ ನಾನು ಬೇರೆ ಮದುವೆಯಾಗುತ್ತೇನೆ. ಯಾಕೆಂದರೆ ನನಗೆ ಮಗು ಬೇಕು ಅಷ್ಟೇ ಎಂದು ನನ್ನ ಗಂಡ ಕೋಪದಲ್ಲಿ ಹೇಳಿದರು. ಆಗ ನನಗೂ ತುಂಬ ಕೆಟ್ಟ ಕೋಪ ಬಂತು. ತನ್ನ ಗಂಡ ಎಲ್ಲ ಆರೋಪವನ್ನು ನನ್ನ ಮೇಲೆ ಹಾಕಿ ನಾನು ಬೇರೆ ಮದುವೆ ಆಗುತ್ತೇನೆ ಎಂದು ಹೇಳಿದರೆ ನಾನು ಕೇಳಿಕೊಂಡು ಸುಮ್ಮನಿರುತ್ತೇನೆ ಅಂತ ಅಲ್ಲ. ನಾನು ಮದುವೆಯಾಗಿ ಕೆಲವು ತಿಂಗಳ ನಂತರ ಗರ್ಭಿಣಿಯಾಗಿದ್ದೆ. ನಿಮ್ಮ ದೌರ್ಜನ್ಯದಿಂದ ನನ್ನ ಹೊಟ್ಟೆಯಲ್ಲಿದ್ದ ಮಗುವನ್ನು ಕಳೆದುಕೊಂಡೆ. ನನ್ನನ್ನು ನೀವು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವುದು ಸರಿಯಲ್ಲ. ಯಾಕಂದರೆ ಇನ್ನು ಮೇಲೆ ಮಗು ಆಗದಿದ್ದರೆ ಅದಕ್ಕೆ ನಾನು ಹೊಣೆಯಲ್ಲ, ನೀವು ಅದಕ್ಕೆ ಜವಾಬ್ದಾರರು. ನಿಮ್ಮಿಂದಾಗಿ ಆ ಮಗು ಈ ಭೂಮಿಗೆ ಬರಲು ಸಾಧ್ಯವಾಗಿಲ್ಲ ಎಂದು ಕೋಪದಲ್ಲಿ ಕೂಗಿದೆ. ಆಗ ನನ್ನ ಗಂಡ ಕಾರನ್ನು ತುಂಬ ಜೋರಾಗಿ ಓಡಿಸಲು ಶುರು ಮಾಡಿದ್ರು. ಇನ್ನೇನಾದರೂ ನಾನು ಈ ಸಮಯದಲ್ಲಿ ಹೆಚ್ಚು ಮಾತನಾಡಿದರೆ ಮುಂದೆ ಏನಾಗಬಹುದು ಎಂದು ನನಗೆ ಚೆನ್ನಾಗಿ ತಿಳಿದಿತ್ತು.
ಮದುವೆಯಾಗಿ 5 ವರ್ಷಗಳಲ್ಲಿ ನಾನು ಎಲ್ಲವನ್ನು ಅನುಭವಿಸಿಕೊಂಡು ಇಲ್ಲಿಯ ತನಕ ಸಹಿಸಿಕೊಂಡಿದ್ದೆ. ನನ್ನ ಗಂಡ ಹೇಗೆ, ಅವರ ಸ್ವಭಾವ ಹೇಗೆ, ಯಾವಾಗ ಅವರು ಹೇಗೆ ನಡೆದುಕೊಳ್ಳುತ್ತಾರೆ ಎಂದು ಚೆನ್ನಾಗಿ ತಿಳಿದುಕೊಂಡಿದ್ದೆ. ಕೋಪ ಬಂದರೆ ಅದು ಮತ್ತೆ ಅವರ ನೆತ್ತಿಗೆ ಏರಿ ಹುಚ್ಚರಂತೆ ಆಡ್ತಿದ್ರು. ಅದಕ್ಕೋಸ್ಕರ ಅವರು ಕೋಪದಲ್ಲಿ ಮಾತನಾಡುವಾಗ ನಾನು ಏನನ್ನು ಮಾತನಾಡದೆ ಕಾರಿನಲ್ಲಿ ಹೊರಗಡೆ ನೋಡಿಕೊಂಡು ಕುಳಿತಿದ್ದೆ. ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಎಂದು ಕುಳಿತು ಬಿಟ್ಟೆ. ಯಾಕಂದರೆ ನನಗೆ ಭಯವಾಗುತ್ತಿದೆ. ಕಾರಿನ ಸ್ಪೀಡನ್ನು ಹೆಚ್ಚು ಮಾಡಬೇಡಿ ಎಂದು ಹೇಳಿದ್ರೆ ಅವರು ಅದಕ್ಕಿಂತ ಇನ್ನೂ ಜಾಸ್ತಿ ಹೆಚ್ಚು ಮಾಡ್ತಿದ್ರು. ನಾನು ಮೌನವಾಗಿ ಏನನ್ನು ಮಾತನಾಡದೆ ಕುಳಿತು ಬಿಟ್ಟೆ. ನಂತರ ಅವರು ನಾನು ಏನನ್ನು ಮಾತನಾಡದಿರುವುದನ್ನು ನೋಡಿ ಅವರೇ ನಿಧಾನವಾಗಿ ಕಾರ್ ಸ್ಪೀಡನ್ನು ಕಡಿಮೆ ಮಾಡಿದ್ರು. ಅವರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ನಾನು ಎಲ್ಲವನ್ನ ಸಹಿಸಿಕೊಳ್ಬೇಕಿತ್ತು. ಹೀಗೆ ನಾನು ಯೋಚಿಸುತ್ತಿರುವಾಗ ಕಾರನ್ನು ತಕ್ಷಣ ಬ್ರೇಕ್ ಹಾಕಿ ನಿಲ್ಲಿಸಿದ್ರು ನನ್ನ ಗಂಡ. ನೋಡಿದ್ರೆ ಮನೆಯ ಬಳಿಯಾಗಲೇ ಬಂದಿದ್ದೆ. ಆಗ ಅವರು ಕೋಪದಲ್ಲಿ ಸೀದಾ ಮನೆಯ ಒಳಗೆ ಹೋದರು. ನಾನು ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ನನ್ನ ತೋಳನ್ನು ಹಿಡಿದು ಎಳೆದುಕೊಂಡು ಹೋದರು. ನನ್ನನ್ನು ಮಂಚದ ಮೇಲೆ ನೂಕಿ, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ನನ್ನ ವಿರುದ್ಧವಾಗಿ ನೀನು ಮಾತನಾಡಬಾರದು. ನಾನು ಏನು ಹೇಳುತ್ತೇನೆ ಅದನ್ನು ಬಾಯಿ ಮುಚ್ಚಿಕೊಂಡು ಕೇಳಬೇಕು ಅಂತ ಹೇಳಿದ್ದೆ ತಾನೆ. ಮತ್ತೆ ಯಾಕೆ ಇವತ್ತು ಎದುರು ಮಾತನಾಡ್ತಿದ್ದೆ? ನನ್ನನ್ನು ಯಾಕೆ ಡಾಕ್ಟರ್ ಮುಂದೆ ಅವಮಾನ ಮಾಡಿದೆ? ನನಗೆ ಮಗು ಬೇಕು ಎಂದು ನಾನು ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದೆ, ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ತಾನೆ. ನನ್ನ ಬಗ್ಗೆ ಡಾಕ್ಟರ್ ಏನು ತಿಳಿದುಕೊಳ್ಬೋದು? ನಿನ್ನಲ್ಲಿ ತುಂಬ ಸಲ ಹೇಳಿದ್ದೇನೆ, ಇದು ಸಿಟಿ, ನೀನು ಹಳ್ಳಿಗುಗ್ಗು ಥರ ಆಡಬಾರ್ದು ಅಂತ. ಆದರೂ ನಿನ್ನ ಈ ವರ್ತನೆ ನನಗೆ ತುಂಬ ಕೋಪ ಬರುವಂತೆ ಮಾಡ್ತಿದೆ ಎಂದು ಹೇಳಿದರು. ಅವರು ಅಷ್ಟೆಲ್ಲ ಮಾತನಾಡಿದ್ರು ನಾನು ಏನೂ ಮಾತನಾಡಲಿಲ್ಲ. ಮತ್ತೆ ಅವರು ಮಾತನಾಡುತ್ತಾ ಬಾಯಿಗೆ ಬಂದ ಹಾಗೆ ನನ್ನನ್ನು ಬೈತಿದ್ರು. ಆದರೂ ನಾನು ಎಲ್ಲವನ್ನು ಕೇಳಿಸಿಕೊಂಡು ಸುಮ್ಮನಾಗಿ ಬಿಡ್ತಿದ್ದೆ. ಅವರ ಸ್ವಭಾವ ಹೇಗೆ ಎಂದರೆ, ತಪ್ಪು ಅವರದ್ದೇ ಇದ್ದರೂ ಕೂಡ ನಾನೇ ಕ್ಷಮೆ ಕೇಳಿ ಮತ್ತೆ ಒಂದಾಗಬೇಕಿತ್ತು. ನಾನು ಕ್ಷಮೆ ಕೇಳುವ ತನಕ ಅವರ ಕೋಪ ಕಡಿಮೆ ಆಗ್ತಿರಲಿಲ್ಲ. ಅವರು ಸುಮ್ಮನೆ ಏನಾದರೂ ಒಂದು ನೆಪವನ್ನು ತೆಗೆದುಕೊಂಡು ಜಗಳ ಮಾಡ್ತಿದ್ರು. ಜಗಳ ಮಾಡಿದ್ರು ಅವರು ಮಾತಾಡದೆ ಸುಮ್ಮನೆ ಮಲಗಿದ್ರು. ಮತ್ತೆ ನಾನೇ ಹೋಗಿ ಮಾತನಾಡಿಸ್ಬೇಕಿತ್ತು. ಆದರೆ ಆ ದಿನ ನಾನು ಏನನ್ನು ಮಾತನಾಡಲಿಲ್ಲ. ಸುಮ್ಮನೆ ಊಟ ಮಾಡಿ ಮಲಗಿಕೊಂಡೆ. ಬೆಳಗ್ಗೆ ಅವರು ಹೇಳಿದ್ರು, ನಾವು ಅದೇ ಡಾಕ್ಟರ್ ಹತ್ರ ಹೋಗೋಣ, ನೀನು ಸಂಕೋಚ ಪಡಬೇಡ, ಬೇಗ ಎದ್ದು ಹೊರಡು ಅಂತ ಹೇಳಿದ್ರು. ನಂತರ ನಾನು ತಿಂಡಿ ತಿಂದು ಏನು ಮಾತನಾಡದೆ ಮನಸ್ಸಿಗೆ ಧೈರ್ಯ ತಂದುಕೊಂಡು ಅವರ ಜೊತೆ ಹೋದೆ. ನನ್ನ ಅತ್ತೆ ಜೀವಂತವಾಗಿ ಇರುವವರೆಗೆ ನಾನು ಅವರ ಸಮಾಧಾನದೊಂದಿಗೆ ಜೀವನ ಕಳೆಯುತ್ತಿದ್ದೆ. ಯಾಕಂದರೆ ನನ್ನ ಜೊತೆ ನನ್ನ ಅತ್ತೆ ಆದರೂ ನನ್ನ ಪರವಾಗಿ ಇದ್ದಾರಲ್ಲ ಎಂಬ ಸಂತೋಷ ನನಗೆ ಇತ್ತು. ನನ್ನ ಹೆಸರು ಕರೆದಾಗ ನಾನು ಒಳಗಡೆ ಹೋದೆ. ಆ ಡಾಕ್ಟರ್ ಕೋಪದಲ್ಲಿ ನಗುತ್ತಿದ್ದರು. ನಗುವಿನಲ್ಲಿ ಏನೋ ಒಂದು ಕೆಟ್ಟ ಜಾದು ಇದೆ ಎಂದು ಚೆನ್ನಾಗಿ ತಿಳಿಯುತ್ತಿತ್ತು. ನಂತರ ಅವರು ನನ್ನ ಬೆಡ್ ಮೇಲೆ ಮಲಗಿಸಿದರು. ಅವರು ಬಾಗಿಲನ್ನು ಲಾಕ್ ಮಾಡಿ ಲೈಟ್ ಆಫ್ ಮಾಡಿದರು. ಆಗ ನನಗೆ ಡಾಕ್ಟರ್ ಯಾಕೆ ನನ್ನ ಹತ್ತಿರಕ್ಕೆ ಬರ್ತಿದ್ದಾರೆ, ಅವರು ಯಾಕೆ ಲೈಟ್ ಆಫ್ ಮಾಡ್ತಾ ಇದ್ದಾರೆ, ಇವರು ಯಾವ ರೀತಿ ಚಿಕಿತ್ಸೆಯನ್ನು ಕೊಡುತ್ತಾರೆ, ಈ ರೀತಿಯ ಡಾಕ್ಟರ್ಸ್ಗಳು ಕೂಡ ಇದ್ದಾರಾ ಎಂದು ನನಗೆ ತುಂಬ ಅನುಮಾನ, ಆತಂಕ ಹೆಚ್ಚಾಯಿತು. ಆಗ ನಾನು, ಸರ್ ನೀವು ಏನು ಮಾಡ್ತಿದ್ದೀರಾ ಎಂದು ತುಂಬ ಗಾಬರಿಯಿಂದ ಕೇಳಿದೆ. ಆಗ ಅವರು ಸುಮ್ಮನೆ ಪ್ರಶ್ನೆ ಕೇಳುತ್ತಾ ನನ್ನ ಸಮಯ ಹಾಳು ಮಾಡಬೇಡ ಎಂದು ನನ್ನ ಹತ್ತಿರಕ್ಕೆ ಬಂದರು. ನಾನು ಭಯದಲ್ಲಿಯೇ ಕತ್ತಲೆಯ ರೂಮಿನಲ್ಲಿ ಡಾಕ್ಟರ್ ನನ್ನ ಹತ್ತಿರ ಬಂದಾಗ ನನ್ನ ಎದೆ ಬಡಿತ ಜೋರಾಯಿತು. ಆಗ ಆ ಡಾಕ್ಟರ್ ನನ್ನ ಜೊತೆ ತಮಾಷೆ ಮಾಡಿಕೊಂಡು ನಗುತ್ತಾ ನನ್ನ ಸೊಂಟಕ್ಕೆ ಇಂಜೆಕ್ಷನ್ ಕೊಟ್ಟರು. ಆಗ ನನಗೆ ಏನಾಯಿತು ಎನ್ನುವುದೇ ತಿಳಿಯಲಿಲ್ಲ. ಯಾಕೆಂದರೆ ಇಂಜೆಕ್ಷನ್ ತೆಗೆದುಕೊಂಡ ಬಳಿಕ ನಾನು ಪ್ರಜ್ಞೆ ತಪ್ಪಿದೆ. ಎಷ್ಟು ಸಮಯದ ನಂತರ ನನಗೆ ಪುನಃ ಎಚ್ಚರವಾಯಿತು ಎಂದು ನನಗೆ ಗೊತ್ತಿಲ್ಲ. ನಾನು ಎಚ್ಚರವಾಗಿ ನೋಡುವಾಗ ಆಸ್ಪತ್ರೆಯ ವಾರ್ಡ್ನಲ್ಲಿ ಮಲಗಿದ್ದೆ. ಅಲ್ಲಿ ನನ್ನ ಕೈಗೆ ಗ್ಲೂಕೋಸ್ ಹಾಕಲಾಗಿತ್ತು. ಡಾಕ್ಟರ್ ಫೋನ್ನಲ್ಲಿ ಮಾತನಾಡ್ತಿದ್ರು ಮತ್ತು ಹೇಳ್ತಿದ್ರು, ಕಂಗ್ರ್ಯಾಚುಲೇಷನ್ಸ್, ಎಲ್ಲವೂ ಸಕ್ಸಸ್ ಆಗಿದೆ, ಈಗ ಆಕೆ ಗರ್ಭಿಣಿಯಾಗಿದ್ದಾಳೆ ಎಂದರು. ಅದನ್ನು ಕೇಳಿ ನಾನು ಡಾಕ್ಟರ್ ಯಾರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ತಿಳಿಯಲಿಲ್ಲ. ನಾನು ಎಷ್ಟು ಸಮಯದಿಂದ ಇಲ್ಲಿ ಆಸ್ಪತ್ರೆಯಲ್ಲಿ ಪ್ರಜ್ಞೆ ತಪ್ಪಿದ್ದೇನೆ, ನನಗೆ ಏನಾಗಿದೆ, ಯಾಕೆ ನಾನು ಇಲ್ಲಿದ್ದೇನೆ ಎಂದು ಹಲವು ಪ್ರಶ್ನೆಗಳು ನನ್ನಲ್ಲಿ ಹುಟ್ಟಿಕೊಂಡವು. ಆಗ ಡಾಕ್ಟರ್ ಹತ್ರ, ಸರ್ ನನಗೆ ಏನಾಗಿದೆ, ಯಾರು ಗರ್ಭಿಣಿ ಆಗಿರುವುದು ಎಂದು ಕೇಳಿದೆ. ಆಗ ಅವರು, ಬೇರೆ ಯಾರೂ ಅಲ್ಲ, ಸ್ವತಃ ನೀವೇ ಗರ್ಭಿಣಿ ಎಂದು ಹೇಳಿದರು. ಅದನ್ನು ಕೇಳಿ ನನಗೆ ಭಯ ಆಯಿತು. ಯಾಕಂದರೆ ನನಗೆ ಮಗು ಆಗೋದಿಲ್ಲ ಎಂದು ಈಗಾಗಲೇ ಲೇಡಿ ಡಾಕ್ಟರ್ಗಳು ಹೇಳಿದ್ದರು. ಹಾಗಿರುವಾಗ ಈ ಡಾಕ್ಟರ್ ಹೇಗೆ ನಾನು ಗರ್ಭಿಣಿ ಎಂದು ಹೇಳುತ್ತಿದ್ದಾರೆ? ಅದೂ ಅಲ್ಲದೆ ನಾನು ಹೇಗೆ ಗರ್ಭಿಣಿಯಾದೆ ಎಂದು ಗೊತ್ತಿರಲಿಲ್ಲ. ಇಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗಲಿಲ್ಲ. ನನಗೆ ಮುಂದೆ ಮಕ್ಕಳಾಗೋದಿಲ್ಲ ಎಂದು ಡಾಕ್ಟರ್ ಈ ಹಿಂದೆ ನನಗೆ ಹೇಳಿದ್ದಾರೆ ಎಂದು ನಾನು ಕೋಪದಲ್ಲಿ ಡಾಕ್ಟರ್ನ ಕೇಳಿದೆ. ಆಗ ಅವರು ನನ್ನ ಹತ್ತಿರ ಬಂದು, ನಮ್ಮ ಇಷ್ಟು ಸಮಯದ ಕೆಲಸ ಸುಮ್ಮನೆ ವೇಸ್ಟ್ ಮಾಡಲು ನಾವು ಇಲ್ಲಿ ಕೆಲಸ ಮಾಡುತ್ತೇವಾ ಎಂದು ಕೇಳಿದ್ರು. ನಿನಗೆ ನ್ಯಾಚುರಲ್ ಆಗಿ ಗರ್ಭ ಧರಿಸಲು ಸಾಧ್ಯವಿರಲಿಲ್ಲ, ಅದಕ್ಕೋಸ್ಕರ ನಾವು ಇಂಜೆಕ್ಷನ್ ಮೂಲಕ ಬೇರೆ ರೀತಿಯಲ್ಲಿ ನಿನ್ನ ಗರ್ಭದಲ್ಲಿ ಮಗು ಬೆಳೆಸುತ್ತಿದ್ದೇವೆ ಎಂದರು. ಅದನ್ನು ಕೇಳಿ ನನಗೆ ಏನು ಮಾತನಾಡಬೇಕು ಎಂದೇ ಅರ್ಥವಾಗಲಿಲ್ಲ. ನಾನು ಸ್ವಲ್ಪ ಚೇತರಿಸಿಕೊಂಡ ನಂತರ ನನ್ನ ಮನೆಗೆ ಕರೆದುಕೊಂಡು ಬಂದರು.
ಈಗ ನನ್ನ ಗಂಡ ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ತಿದ್ರು. ಆದರೆ ನನಗೆ ಆತನ ಮೇಲೆ ಯಾವ ಪ್ರೀತಿಯೂ ಸಂತೋಷವೂ ಇರಲಿಲ್ಲ. ಯಾಕೆಂದರೆ ಮಗುವಿನ ಮೇಲಿನ ಪ್ರೀತಿಯಿಂದ ಮಗು ಬೇಕು ಎಂದು ಅವರು ಹೇಳಿರಲಿಲ್ಲ, ಅಥವಾ ತನ್ನ ಕುಟುಂಬದ ಬಗ್ಗೆ ಜವಾಬ್ದಾರಿಯನ್ನು ಹೊತ್ತು ನನಗೆ ಇನ್ನು ಮಕ್ಕಳಾಗಬೇಕು ಎಂಬ ಆಸೆಯಲ್ಲಿ ಮಕ್ಕಳನ್ನು ಮಾಡಲಿಲ್ಲ. ಅತ್ತೆ ಸಾಯುವ ಮೊದಲು ಮಗನ ಸ್ವಭಾವವನ್ನು ನೋಡಿ ನೊಂದು ಸಾಕಾಗಿ ಇದ್ದ ಆಸ್ತಿಯನ್ನೆಲ್ಲ ಮುಂದೆ ಜನಿಸುವ ಮೊಮ್ಮಗ ಅಥವಾ ಮೊಮ್ಮಗಳ ಮೇಲೆ ಬರೆದಿದ್ದರು. ಒಂದು ವೇಳೆ ಮಕ್ಕಳಾಗದಿದ್ದರೆ ಆಸ್ತಿಯೆಲ್ಲ ಸರಕಾರಕ್ಕೆ ಹೋಗಬೇಕು ಎಂದು ವಿಲ್ ಬರೆಸಿದ್ದರು. ಮಕ್ಕಳಾಗುವವರೆಗೆ ಸರಕಾರದ ಸ್ವಾಧೀನದಲ್ಲಿ ಇರುತ್ತದೆ. ಮಗನಿಗೆ ತಿಂಗಳಿಗೆ ಇಷ್ಟು ಹಣ ಖರ್ಚಿಗೆ ಬರುತ್ತದೆ ಎಂದು ಸಹ ಇತ್ತು. ತನ್ನ ಆಸ್ತಿ ನನಗೆ ವಾಪಸ್ ಸಿಗಬೇಕಾದರೆ ನನಗೆ ಮಕ್ಕಳಾಗಬೇಕು ಎಂಬ ಆಸೆಯಲ್ಲ, ವ್ಯಾಮೋಹದಲ್ಲಿ ಮಗು ಬೇಕೆಂದು ಹಠ ಹಿಡಿದಿದ್ದರು ಅಷ್ಟೇ. ಅದಕ್ಕೋಸ್ಕರ ನನಗೆ ಯಾವುದೇ ಖುಷಿಯಾಗಲಿ ಸಂತೋಷವಾಗಲಿ ಆಗಲಿಲ್ಲ. ಹೇಗೆ ಸಮಯ 9 ತಿಂಗಳು ಕಳೆಯಿತು ಗೊತ್ತಾಗಲಿಲ್ಲ. ಒಂದು ದಿನ ಹೆರಿಗೆ ನೋವು ಶುರುವಾದಾಗ ಮನೆಯಲ್ಲಿ ನನ್ನ ಗಂಡ ಇರಲಿಲ್ಲ. ಆಗ ಅಕ್ಕಪಕ್ಕದವರು ನನ್ನ ಗೋಳಾಟವನ್ನು ನೋಡಿ ಆಸ್ಪತ್ರೆಗೆ ಸೇರಿಸಿದರು ಮತ್ತು ಅವರೇ ನನ್ನ ಗಂಡನಿಗೆ ವಿಷಯ ತಿಳಿಸಿದರು. ನಂತರ ನನಗೆ ಗಂಡು ಮಗು ಆಯಿತು. ನನ್ನ ಗಂಡ ಈ ಖುಷಿಯನ್ನು ತಡೆಯಲಾರದೆ ಸ್ವೀಟ್ ತೆಗೆದುಕೊಂಡು ಆಫೀಸಿನಿಂದ ಆಸ್ಪತ್ರೆಗೆ ಬರುವಾಗ ಮಧ್ಯೆ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ತೀರಿ ಹೋದನು. ಮನುಷ್ಯ ಬಯಸಿದ್ದು ಒಂದು, ಆದರೆ ದೇವರು ನೀಡುವುದು ಮತ್ತೊಂದು ಎನ್ನುವ ಮಾತು ಸುಳ್ಳಲ್ಲ. ಮನುಷ್ಯ ಅಂದುಕೊಂಡಂತೆ ಜೀವನ ನಡೆಯುವುದಾದರೆ ದೇವರು ಅಲ್ಲಿ ಮಧ್ಯೆ ಇರಬೇಕೆಂದು ಇರಲಿಲ್ಲ. ನಂತರ ನನಗೆ ನನ್ನ ಗಂಡನ ಸಾವಿನ ವಿಷಯ ಗೊತ್ತಾಯಿತು. ಆದರೆ ನನಗೆ ಬೇಸರ ಏನೂ ಆಗಲಿಲ್ಲ. ನನ್ನ ಕಣ್ಣಲ್ಲಿ ಕಣ್ಣೀರು ಬರಲಿಲ್ಲ. ನನ್ನ ಮಗು ಇಂತಹ ಪಾಪಿ ಅಪ್ಪನ ಮುಖವನ್ನು ನೋಡುವುದಕ್ಕಿಂತ ನೋಡದಿರುವುದೇ ಒಳ್ಳೆಯದಾಯಿತು ಎಂದು ನಾನು ಅಂದುಕೊಂಡೆ. ಒಂದು ವೇಳೆ ಅವರು ಬದುಕಿ ಜೀವಂತವಾಗಿ ಉಳಿದಿದ್ದರೆ ಆಸ್ತಿಗಾಗಿ ಮಗುವನ್ನು ಮುಂದೆ ಕೊಂದು ಹಾಕಿ ಆಸ್ತಿಯನ್ನೆಲ್ಲ ತಮ್ಮ ಪಾಲಿಗೆ ತೆಗೆದುಕೊಳ್ಳುವುದರಲ್ಲಿ ಆಶ್ಚರ್ಯವೇನಿರಲಿಲ್ಲ ಮತ್ತು ಅಂಥ ಕೆಲಸಕ್ಕೆ ಆ ವ್ಯಕ್ತಿ ಹಿಂಜರಿಯುತ್ತಿರಲಿಲ್ಲ. ಹಾಗಂತ ಹೇಳಿ ನಾನು ಆಸ್ತಿ ಉಳಿಯಿತು ಅನ್ನುವಂತಹ ಸಂತೋಷಪಟ್ಟಿದ್ದಲ್ಲ. ಆದರೆ ಅವರ ಅತಿ ಆಸೆ, ವ್ಯಾಮೋಹ, ದುರಂಕಾರ ಅವರ ಜೀವನದ ಅಂತ್ಯಕ್ಕೆ ಕಾರಣವಾಯಿತು. ದೇವರು ನೀಡಿದ ಆ ಕರುಳ ಕುಡಿಯನ್ನು ಗರ್ಭದಲ್ಲಿಯೇ ಕೊಂದು ಬಿಟ್ಟರು. ತನಗೆ ಮಗು ಬೇಕು ಎಂದು ತಾನೇ ದೇವರಾಗಿ ಒಂದು ಮಗುವನ್ನು ಸೃಷ್ಟಿಸುವ ಪ್ರಯತ್ನದಲ್ಲಿ ಮಗುವನ್ನು ಪಡೆದರು. ಆದರೆ ಮನುಷ್ಯ ದೇವರಾಗಲು ಹೊರಟರೆ ದೇವರು ಸಮಯಕ್ಕೆ ಸರಿಯಾಗಿ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾನೆ ಅನ್ನುವುದಕ್ಕೆ ನನ್ನ ಗಂಡನ ಸಾವೇ ಕಾರಣ. ನಾನು ಅಳದಿರುವುದನ್ನು ಕಂಡು ಅಲ್ಲಿರುವವರು ನಾನು ಅವರ ಸಾವಿನಿಂದ ಶಾಕ್ನಿಂದ ಮನಸ್ಸು ಕಲ್ಲು ಮಾಡಿಕೊಂಡಿದ್ದೇನೆ, ಅದಕ್ಕೋಸ್ಕರ ಅಳುತ್ತಿಲ್ಲ ಅಂತ ಅಂದುಕೊಂಡಿದ್ರು. ಆದರೆ ನನ್ನ ಮಗ ನನ್ನ ಗಂಡನ ಆ ನೆರಳಿಲ್ಲದೆ ಬದುಕಬಹುದು ಎಂದು ನಾನು ನಿಟ್ಟುಸಿರು ಬಿಟ್ಟಿದ್ದೆ. ನಾನು ಜೀವನದಲ್ಲಿ ಗಂಡನಿಲ್ಲದೆ ಆರಾಮವಾಗಿ ಸಂತೋಷದಿಂದ ಜೀವನ ಕಳೆಯಬೇಕು ಎಂದು ಅಲ್ಲ, ಆದರೆ ನನ್ನ ಗಂಡ ಸರಿಯಾಗುವವರು ಆಗಿರಲಿಲ್ಲ. ಇದರಿಂದ ಮುಂದೆ ಮಗು ಕೂಡ ಕಷ್ಟ ಅನುಭವಿಸಬೇಕಾಗಿತ್ತು. ನನ್ನ ಮಗುವಿಗೆ ನಾನೇ ಬೇರೆಯವರ ನೋವು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಹೇಗೆ ಜೀವಿಸುವುದು ಎಂದು ಕಲಿಸಬೇಕು ಎಂದು ಬಯಸುತ್ತೇನೆ. ಅದು ಅಲ್ಲದೆ ಹಿರಿಯರಿಗೆ ಹೇಗೆ ನಾವು ಗೌರವ ಕೊಡಬೇಕು, ಯಾರನ್ನು ಯಾವ ಸ್ಥಾನದಲ್ಲಿ ಇಡಬೇಕು, ಹೇಗೆ ಪ್ರೀತಿಸಬೇಕು ಅನ್ನೋದನ್ನು ನಾನು ನನ್ನ ಮಗುವಿಗೆ ತಿಳಿಸಿಕೊಡಬೇಕು. ನನ್ನ ಮಗ ಅಪ್ಪನಿಲ್ಲದೆ ಬದುಕುತ್ತಿದ್ದಾನೆ, ಆದರೆ ಅವನಿಗೆ ಯಾವುದೇ ತೊಂದರೆ ಬರದ ರೀತಿಯಲ್ಲಿ ನಾನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಬಯಸಿದ್ದೇನೆ. ಸ್ನೇಹಿತರೆ, ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಹಲವಾರು ಕನಸುಗಳನ್ನು ಹೊತ್ತುಕೊಂಡು ಜೀವನದ ಸಂತೋಷದ ಭರವಸೆಯನ್ನು ಇಟ್ಟುಕೊಂಡು ತನ್ನ ಹೆತ್ತವರನ್ನು, ಒಡ ಹುಟ್ಟಿದವರನ್ನು, ಸಂಬಂಧಿಕರನ್ನು ಬಿಟ್ಟು ಗಂಡನೊಂದಿಗೆ ಬರುತ್ತಾಳೆ. ತನ್ನ ಗಂಡನೇ ನನ್ನ ಮುಂದಿನ ಸರ್ವಸ್ವ ಎಂದು ಅಂದುಕೊಂಡಿರುತ್ತಾಳೆ. ಆದರೆ ಗಂಡನಾದವನು ಅವಳನ್ನು ತನ್ನ ರಕ್ತ ಸಂಬಂಧಿ ಅಲ್ಲದಿದ್ದರೂ ತನ್ನನ್ನು ನಂಬಿದ ಒಂದು ಹೆಣ್ಣು ಜೀವ, ಅವಳ ಭಾವನೆಗಳೇನು, ಅವಳಿಗೆ ಎಲ್ಲಿ ಯಾವಾಗ ಗೌರವ, ಬೆಲೆ, ಪ್ರೀತಿ ನೀಡಬೇಕು ಎಂದು ಗಂಡನಾದವನು ತಿಳಿದುಕೊಳ್ಳಬೇಕು. ಒಂದು ಹೆಣ್ಣು ಇಲ್ಲದಿದ್ದರೆ ಯಾವುದೇ ಒಂದು ಗಂಡಸಿನ ಜೀವನ ಪೂರ್ತಿ ಆಗಲು ಸಾಧ್ಯವಿಲ್ಲ. ತನ್ನ ಹೆಂಡತಿಯ ಸಂತೋಷದಲ್ಲಿ ತನ್ನ ಜೀವನದ ಸಂತೋಷವನ್ನು ಕಾಣಲು ಮಾತ್ರ ಸಾಧ್ಯ ಅವನಿಗೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಧನ್ಯವಾದಗಳು.